ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಪ್ರೇರಣಾ ಅಕಾಡೆಮಿಗೆ ತಮಗೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಮೆಹಬೂಬ್ ನಾಯ್ಕೋಡಿ. ಇವತ್ತು ಚರ್ಚಿಸಲಿರುವಂತಹ ವಿಷಯ ಪರಿಸರ ವಿಜ್ಞಾನದಲ್ಲಿ ಜೀವ ವೈವಿಧ್ಯತೆಯ ಒಂದು ಅಧ್ಯಯನವಾಗಿ ಜೌಗು ಪ್ರದೇಶ ಮತ್ತು ರಾಮ್ಸರ್ ಸಮಾವೇಶದ ಕುರಿತು ಅಧ್ಯಯನ ಮಾಡೋಣ. ಇವತ್ತು ಕೇಂದ್ರ ಲೋಕಸೇವಾ ಆಯೋಗ ಹಾಗೂ ರಾಜ್ಯ ಲೋಕಸೇವಾ ಆಯೋಗ ಆಯೋಜಿಸಿರುವಂತಹ ಪ್ರತಿಯೊಂದು ಪ್ರಶ್ನೆ ಪತ್ರಿಕೆಯಲ್ಲಿ ಜೌಗು ಪ್ರದೇಶದ ಕುರಿತು ಒಂದು ಅಥವಾ ಎರಡು ಪ್ರಶ್ನೆಗಳನ್ನ ಏನಪ್ಪಾ ಅಂದ್ರೆ ಪದೇ ಪದೇ ಕೇಳ್ತಾ ಇರ್ತಾರೆ. ಅದ್ರ ಬಗ್ಗೆ ಏನಪ್ಪಾ ಅಂದ್ರೆ ಚರ್ಚೆ ಮಾಡೋಣ. ಚರ್ಚೆ ಮಾಡೋಕ್ಕಿಂತ ಮುಂಚೆ ಪ್ರೇರಣಾ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬರ್ ಮಾಡ್ರಿ ಅಂತ ಹೇಳ್ತಾ ಈ ತರಗತಿಯನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ. ಜೌಗು ಪ್ರದೇಶಗಳು ಮತ್ತು ರಾಮ್ಸರ್ ಸಮಾವೇಶ ಅಂತಕ್ಕಂಥದ್ದು ನೋಡಿ. ಜೌಗು ಪ್ರದೇಶ ಹೋಗೋಕ್ಕಿಂತ ಮುಂಚೆ ಭಾರತ ಮತ್ತು ಜೀವ ವೈವಿಧ್ಯತೆ ಅಂತಕ್ಕಂಥ ಅಧ್ಯಯನ ಮಾಡಿದಂಥ ಸಂದರ್ಭದಲ್ಲಿ ಭಾರತ ಒಂದು ಉಷ್ಣ ಮತ್ತು ಉಪ ಉಷ್ಣ ವಲಯದಲ್ಲಿ ಕಂಡು ಬರುವಂತಹ ದೇಶವಾಗಿದ್ದು ಜಗತ್ತಿನ ಒಟ್ಟು ವಿಸ್ತೀರ್ಣದಲ್ಲಿ 2.42% ಏನಪ್ಪಾ ಅಂದ್ರೆ ವಿಸ್ತೀರ್ಣವನ್ನ ಹೊಂದಿದೆ. ಆದರೆ ಜೀವ ವೈವಿಧ್ಯತೆಯ ಪ್ರಮಾಣ ಪ್ರತಿಶತ 7ರಿಂದ 8ರಷ್ಟು ಏನಪ್ಪಾ ಅಂದ್ರೆ ಜೀವ ವೈವಿಧ್ಯತೆಯನ್ನು ಕೂಡ ಒಳಗೊಂಡಿದೆ. ಭಾರತದಲ್ಲಿ 1,03,258 ಪ್ರಾಣಿ ಪ್ರಭೇದಗಳು ಹಾಗೂ 55,048 ಸಸ್ಯ ಪ್ರಭೇದಗಳು, ಅದರಲ್ಲಿ ಪ್ರತಿಶತ 28ರಷ್ಟು ಎಂಡಮಿಕ್ ಅಂದ್ರೆ ಪ್ರಾದೇಶಿಕತೆಯನ್ನ ಪ್ರತಿನಿಧಿಸುತ್ತೆ. ಭಾರತದಲ್ಲಿ ಒಟ್ಟು ಜಗತ್ತಿನಲ್ಲಿ ಭಾರತ 17% ಜನಸಂಖ್ಯೆಯನ್ನು ಹೊಂದಿದ್ರೆ ಭಾರತದಲ್ಲಿ 18% ಏನಪ್ಪಾ ಅಂದ್ರೆ ಜಗತ್ತಿನ 18% ಜಾನುವಾರುಗಳನ್ನ ಪೋಷಣೆ ಮಾಡ್ತಾ ಇರುವಂತಹ ದೇಶ ನಮ್ಮ ಭಾರತವಾಗಿದೆ. ಇಂಥ ವೈವಿಧ್ಯಪೂರ್ಣವಾದಂತಹ ಭಾರತ ಜೀವ ಜಗತ್ತನ್ನ ಸಂರಕ್ಷಿಸಲು 850 ಸಂರಕ್ಷಿತ ಪ್ರದೇಶಗಳ ಒಂದು ಜಾಲ ಕೂಡ ಹೊಂದಿದೆ. ಭಾರತದ ಒಟ್ಟು ಭೌಗೋಳಿಕ ಪ್ರದೇಶದಲ್ಲಿ ಪ್ರತಿಶತ 4.93 ಅಷ್ಟೇನಪ್ಪ ಅಂದ್ರೆ ಪ್ರತಿನಿಧಿಸ್ತಾ ಇದೆ ಸಂರಕ್ಷಣಾ ವಲಯವನ್ನ. ಭಾರತದಲ್ಲಿ 2 ಜೀವ ಭೌಗೋಳಿಕ ಸಾಮ್ರಾಜ್ಯಗಳಿದಾವೆ, 5 ಜೀವ ಭೌಗೋಳಿಕ ಬಯೋಮ್ಸ್ಗಳಿದಾವೆ, 10 ಜೀವ ಭೌಗೋಳಿಕ ವಲಯಗಳಿದಾವೆ, 25 ಜೀವ ಭೌಗೋಳಿಕ ಪ್ರಾಂತ್ಯಗಳನ್ನ ಕೂಡ ಹೊಂದಿದೆ ಭಾರತ. ಅದರಲ್ಲಿ ಜೌಗು ಪ್ರದೇಶದ ಒಂದು ವಿಷಯವನ್ನ ಏನಪ್ಪಾ ಅಂತ ಬಂದ್ರೆ ಚರ್ಚೆ ಮಾಡೋಣ. ಜೌಗು ಪ್ರದೇಶ ಅಂದ್ರೆ ಏನು, ವೆಟ್ಲ್ಯಾಂಡ್ಸ್ ಅಂದ್ರೆ ಏನು? ಜೌಗು ಪ್ರದೇಶಕ್ಕೆ ಏನಪ್ಪ ಇನ್ನೊಂದು ಹೆಸರು ಜೌಗು ನೆಲ ಅಂತ ಕರೀತಾರೆ, ತರಿ ಭೂಮಿಗಳು ಅಂತಾನು ಕೂಡ ಕರೆಯಲಾಗುತ್ತೆ. ಜೌಗು ಪ್ರದೇಶ ಅಂದ್ರೆ ಯಾವ ಪ್ರದೇಶದ ಒಂದು ಮಣ್ಣು ನಿರಂತರವಾಗಿ ವಾರದ 7 ದಿನಗಳ ಕಾಲ ಆರ್ದ್ರತೆಯಿಂದ ಕೂಡಿದ್ರೆ ಅಥವಾ ತೇವಾಂಶ ಪೂರಿತದಿಂದ ಕೂಡಿದ್ರೆ ಅದನ್ನ ಅಂತ ಪ್ರದೇಶಗಳಿಗೆ ಜೌಗು ಪ್ರದೇಶಗಳು ಅಥವಾ ತರಿ ಭೂಮಿಗಳು ಅಥವಾ ವೆಟ್ಲ್ಯಾಂಡ್ಸ್ ಅಂತಾನೂ ಕೂಡ ಕರೆಯಲಾಗುತ್ತೆ. ಋತುಮಾನಾನುಸಾರವಾಗಿ ಅಥವಾ ಶಾಶ್ವತವಾಗಿ ಕನಿಷ್ಠ ವಾರದ 7 ದಿನಗಳವರೆಗೆ ತೇವಾಂಶದಿಂದ ಕೂಡಿದ್ರೆ ಅಥವಾ ಆರ್ದ್ರವಾದ ಮಣ್ಣಿನಿಂದ ಕೂಡಿದ್ರೆ ಅಂತಹ ಭೂ ಪ್ರದೇಶಗಳಿಗೆ ನಾವೇನಂತ ಕರಿತೀವಿ ಅಂತ ಬಂದ್ರೆ ಜೌಗು ಪ್ರದೇಶಗಳು ಅಂತಾನೂ ಕೂಡ ಕರೆಯಲಾಗ್ತೀವಿ. ಹಾಗಾದ್ರೆ ಈ ಜೌಗು ಪ್ರದೇಶವನ್ನ ಸಾಮಾನ್ಯವಾಗಿ ಎಲ್ಲಿ ನಾವು ಕಂಡು ಬರ್ತವೆ, ಉದಾಹರಣೆಗೆ ಎಲ್ಲೆಲ್ಲಿ ಅಂತ ನೋಡೋದಾದ್ರೆ ಇವತ್ತು ನದಿ ಮುಖಜ ಭೂಮಿಗಳಾಗಿರ್ಬೋದು, ಅಳಿವೆ ಪ್ರದೇಶಗಳಾಗಿರ್ಬೋದು, ಸರೋವರಗಳಾಗಿರ್ಬೋದು, ಲಗೂನ್ಸ್ಗಳಾಗಿರ್ಬೋದು, ಕೊಳಗಳಾಗಿರ್ಬೋದು, ಸಸ್ಯಂಗಾರ ಪ್ರದೇಶಗಳು ಕೂಡ ನಾವು ಜೌಗು ಪ್ರದೇಶಗಳು ಅಂತಾನೂ ಕೂಡ ಕರೆಯಲಾಗುತ್ತೀವಿ. ಜೌಗು ಪ್ರದೇಶಗಳು ಅಥವಾ ಜೋಗುವ ಪ್ರದೇಶ ಅಥವಾ ಹೂಳು ತುಂಬಿದಂತಹ ನೆಲದಲ್ಲಿ ಅಥವಾ ಕೆಸರು ಪ್ರದೇಶವಾಗಿರಬಹುದು, ಅದನ್ನ ಜೌಗು ಪ್ರದೇಶ ಅಂತಾನೂ ಕೂಡ ಕರೆಯಲಾಗುತ್ತೆ. ಜೌಗು ಪ್ರದೇಶದಲ್ಲಿ ಸಿಹಿ ನೀರಿನಿಂದ ಕೂಡಿರಬಹುದು ಅಥವಾ ಲವಣಯುಕ್ತ ಅಥವಾ ಉಪ್ಪು ನೀರಿನಿಂದನೂ ಕೂಡ ಕೂಡಿರಬಹುದು. ಅದಂತ ಪ್ರದೇಶಗಳನ್ನ ನಾವು ಜೌಗು ಪ್ರದೇಶಗಳು ಅಂತಾನೂ ಕೂಡ ಕರೆಯಲಾಗುತ್ತೆ. ಜೌಗು ಪ್ರದೇಶವು ಹರಿಯುವ ನೀರಾಗಲಿ ಅಥವಾ ನಿಂತ ನೀರಿನಿಂದನೂ ಕೂಡ ಕೂಡಿರುವಂತಹ ಪ್ರದೇಶಗಳನ್ನು ಕೂಡ ಜೌಗು ಪ್ರದೇಶಗಳು ಅಂತಾನೂ ಕೂಡ ಕರೆಯಲಾಗುತ್ತೆ. ಈ ಜೌಗು ಪ್ರದೇಶಗಳು ಅಳಿವೆ ಪ್ರದೇಶಗಳು, ಮುಖಜ ಭೂಮಿಗಳು, ನಾಳ, ಲಗೂನ್ಸ್, ಸರೋವರ, ಮ್ಯಾಂಗ್ರೋ ಅರಣ್ಯ ಪ್ರದೇಶ ಮತ್ತೆ ಸಸ್ಯಂಗಾರ ಪ್ರದೇಶಗಳನ್ನ ನಾವು ಜೌಗು ಪ್ರದೇಶಗಳು ಅಂತಾನೂ ಕೂಡ ಕರೆಯಲಾಗುತ್ತೆ. ಈ ಜೌಗು ಪ್ರದೇಶಗಳು ಸಾಮಾನ್ಯವಾಗಿ ಯಾವ ಪರಿಸರ ವ್ಯವಸ್ಥೆಯಲ್ಲಿ ಕಂಡು ಬರ್ತಾವಂತ ಬಂದ್ರೆ ಸಾಮಾನ್ಯವಾಗಿ ಭೂ ಪರಿಸರ ವ್ಯವಸ್ಥೆ ಮತ್ತು ಜಲೀಯ ಪರಿಸರ ವ್ಯವಸ್ಥೆಯ ನಡುವಿನ ಸ್ಥಿತ್ಯಾಂತರ ವಲಯದಲ್ಲಿ ಕಂಡು ಬರುವಂತಹ ಪ್ರದೇಶಗಳನ್ನು ನಾವು ಜೌಗು ಪ್ರದೇಶಗಳು ಅಂತ ಕರೆಯಲಾಗುತ್ತೆ. ಈ ಜೌಗು ಪ್ರದೇಶಗಳು ಎಲ್ಲ ಜೀವಿ ಪರಿಸರ ವ್ಯವಸ್ಥೆಗಿಂತ ಅಧಿಕ ಜೀವಿ ವೈವಿಧ್ಯತೆಯಿಂದ ಕೂಡಿರುತ್ತೆ. ವಿವಿಧ ಬಗೆಯ ಸಸ್ಯ ಪ್ರಭೇದಗಳು ಮತ್ತು ಪ್ರಾಣಿ ಪ್ರಭೇದಗಳನ್ನ ಪೋಷಣೆ ಕೂಡ ಜೌಗು ಪ್ರದೇಶದಲ್ಲಿ ಪೋಷಣೆ ಕೂಡ ಮಾಡಲಾಗುತ್ತೆ.
ಈ ಜೌಗು ಪ್ರದೇಶಗಳ ಪ್ರಾಮುಖ್ಯತೆ ಏನು ಅಂದ್ರೆ, ಈ ಜೌಗು ಪ್ರದೇಶಗಳು ಯಾಕೆ ದಿನದಿಂದ ದಿನಕ್ಕೆ ಏನಾಗ್ತವೆ ಅಂತ ಬಂದ್ರೆ ಪ್ರಾಮುಖ್ಯತೆಯನ್ನು ಪಡಿತಾ ಇದ್ದಾವೆ ಅಂತ ಬಂದ್ರೆ, ಇವು ಅನೇಕ ಜೀವ ವೈವಿಧ್ಯತೆಯ ಭಂಡಾರಗಳಾಗಿದ್ದಾವೆ. ಅತ್ಯಧಿಕ ಸಂಖ್ಯೆಯಲ್ಲಿ ವಿವಿಧ ಪ್ರಭೇದಕ್ಕೆ ಸೇರಿರುವಂತಹ ಸಸ್ಯ ಮತ್ತು ಪ್ರಾಣಿ ವರ್ಗಗಳನ್ನ ಈ ಜೌಗು ಪ್ರದೇಶವನ್ನ ವಾಸನೆಲೆ ಮತ್ತು ಸಂತಾನ ವೃದ್ಧಿ ಕೇಂದ್ರಗಳಾಗಿ ಏನಪ್ಪಾ ಅಂದ್ರೆ ವಾಸನೆಲೆಯನ್ನ ಕಲ್ಪಿಸಿಕೊಟ್ಟಿದೆ ಜೌಗು ಪ್ರದೇಶಗಳು. ಹಾಗೆ ಜೌಗು ಪ್ರದೇಶಗಳು ಅತ್ಯಂತ ಸ್ಥಿರವಾದಂತಹ ಪರಿಸರ ವ್ಯವಸ್ಥೆ ಕೂಡ ಹೊಂದಿದೆ. ಅನೇಕ ಜೀವಿ ಪ್ರಭೇದಗಳಿಗೆ ಆ ಪ್ರದೇಶಗಳಲ್ಲಿ ಅನೇಕ ಜೀವಿಗಳಿಗೆ ಆಹಾರವನ್ನು ಒದಗಿಸುವ ಮತ್ತು ಅದಕ್ಕೆ ವಾಸನೆಲೆಯನ್ನು ಒದಗಿಸುವಂತಹ ತಾಣವಾಗಿ ಮಾರ್ಪಟ್ಟಿದೆ ಜೌಗು ಪ್ರದೇಶ. ಮತ್ತೆ ಜೌಗು ಪ್ರದೇಶ ಅನೇಕ ಜೀವಿ ಪ್ರಭೇದಗಳಿಗೆ ಈ ಜೌಗು ಪ್ರದೇಶದಲ್ಲಿ ಜೈವಿಕ ಆವರ್ತದ ಕೆಲವು ಭಾಗಗಳನ್ನು ಕಳೆಯಲು ಏನಪ್ಪಾ ಇಚ್ಛಿಸುತ್ತದೆ. ಅನೇಕ ಏನಪ್ಪಾ ಅಂದ್ರೆ ಜೌಗು ಪ್ರದೇಶಗಳು ನೈಸರ್ಗಿಕ ಜಲಶುದ್ಧೀಕಾರಕ ಘಟಕಗಳಾಗಿ ಕಾರ್ಯನಿರ್ವಹಿಸುವುದರಿಂದ ಜೌಗು ಪ್ರದೇಶಗಳನ್ನ ಜೀವ ವೈವಿಧ್ಯತೆಯ ಕಿಡ್ನಿಗಳು ಎಂದು ಕೂಡ ಕರೆಯಲಾಗುತ್ತಾ ಇದೆ. ಹಾಗಾಗಿ ಏನಪ್ಪಾ ಅವಾಗವಾಗ ಏನಪ್ಪಾ PCPSI ನಲ್ಲಿ ಪ್ರಶ್ನೆನ ಕೇಳ್ತಾರೆ, ಈ ಕೆಳಗಿನವುಗಳಲ್ಲಿ ಜೀವ ವೈವಿಧ್ಯತೆಯ ಕಿಡ್ನಿಗಳೆಂದು ಯಾವ ಪ್ರದೇಶವನ್ನ ಕರೆಯಲಾಗುತ್ತೆ ಅಂತ ಬಂದ್ರೆ ಜೌಗು ಪ್ರದೇಶಗಳನ್ನ ಕರೆಯಲಾಗುತ್ತೆ. ಈ ಜೌಗು ಪ್ರದೇಶವು ಅಂತರ್ಜಲ ಮಟ್ಟವು ಮತ್ತು ಭೂ ಮೇಲ್ಮೈಯ ಅತ್ಯಂತ ಹತ್ತಿರವಾಗಿರುವುದರಿಂದ ಸಸ್ಯ ವರ್ಗಗಳ ಬೆಳವಣಿಗೆ ಕೂಡ ಸಹಾಯವಾಗ್ತಾ ಇದೆ. ನೋಡಿ, ಅಂತರ್ಜಲ ಮಟ್ಟವು ಈ ಭೂಮಿಯ ಮೇಲ್ಮೈಗೆ ಅತ್ಯಂತ ಹತ್ತಿರವಾಗಿರುವುದರಿಂದ ಈ ಸಸ್ಯ ವರ್ಗಗಳಿಗೆ ಅತ್ಯಂತ ಬೆಳವಣಿಗೆಯೂ ಕೂಡ ಸಹಾಯಕವಾಗ್ತಾ ಇದೆ ಜೌಗು ಪ್ರದೇಶಗಳು. ಹೌದಾ, ಈ ಜೌಗು ಪ್ರದೇಶಗಳು ಕರಾವಳಿ ತೀರ ಪ್ರದೇಶದಲ್ಲಿರುವಂತಹ ಜೌಗು ಪ್ರದೇಶಗಳು ಮತ್ತು ಸಮುದ್ರದ ಅಲೆಗಳಿಗೆ ಪ್ರತಿಬಂಧಕದಂತೆ ವರ್ತಿಸಿ ಮಣ್ಣಿನ ಸವಕಳಿಯನ್ನ ತಡೆಗಟ್ಟುವುದಲ್ಲದೆ ತೀರದ ಪ್ರದೇಶಗಳು ಸಮುದ್ರದ ಅಲೆಗಳಿಂದ ನಾಶವಾಗುವುದನ್ನ ನಿಯಂತ್ರಿಸುತ್ತೆ. ನೋಡ್ರಿ, ಕಡಲ ತೀರವನ್ನ ಕಡಲ ಕೊರೆತದಿಂದ ಸಂರಕ್ಷಣೆ ಮಾಡುತ್ತೆ ಜೌಗು ಪ್ರದೇಶ. ಮಣ್ಣಿನ ಸವಕಳಿ ಅಂದ್ರೆ ಮಣ್ಣಿನ ಸವೆತವನ್ನ ಸವಕಳಿಯನ್ನ ತಡೆಗಟ್ಟುವಲ್ಲಿಯೂ ಕೂಡ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಪರಿಸರ ಸಮತೋಲನವನ್ನ ಕಾಪಾಡುವಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸುವಂತಹ ಜೌಗು ಪ್ರದೇಶಗಳನ್ನ ಇವೆಲ್ಲ ಪ್ರಾಮುಖ್ಯತೆಯನ್ನ ಅರ್ಥ ಮಾಡಿಕೊಂಡಂತ ಮನುಕುಲ ಇವುಗಳನ್ನ ಸಂರಕ್ಷಣೆ ಮಾಡಿಕೊಳ್ಳಬೇಕು. ಇವುಗಳನ್ನ ವಿವೇಚನಾತ್ಮಕವಾಗಿ ಬಳಕೆ ಮಾಡುವುದರ ಉದ್ದೇಶದಿಂದಾಗಿ ಇರಾನ್ ದೇಶದ ರಾಮ್ಸರ್ ಅಂತಕ್ಕಂಥ ಸ್ಥಳದಲ್ಲಿ ಜೌಗು ಪ್ರದೇಶಗಳ ಸಂರಕ್ಷಣೆಯ ಮೇಲಿನ ಮೊಟ್ಟ ಮೊದಲ ಅಂತಾರಾಷ್ಟ್ರೀಯ ಸಮಾವೇಶ ಆಯೋಜನೆಗೊಳ್ಳುತ್ತೆ 1971 ಫೆಬ್ರವರಿ 2ರಂದು. ಈ ಜೌಗು ಪ್ರದೇಶಗಳದವಲ್ಲ, ಆ ಪ್ರದೇಶದ ಸುತ್ತಮುತ್ತಲಿನ ಈ ಪ್ರತಿಯೊಂದು ಜೀವಿಗಳಿಗೆ ಕುಡಿಯುವ ನೀರಿನ ಆಕರಗಳಾಗಿವೆ. ಪರಿಸರ ಸ್ನೇಹಿಯ ಪ್ರವಾಸೋದ್ಯಮದ ಮೂಲ ಕೇಂದ್ರಗಳಾಗಿದ್ದಾವೆ ಜೌಗು ಪ್ರದೇಶಗಳು ಅಂತಕ್ಕಂಥದ್ದು. ಈ ಸ್ಥಳೀಯ ಸಮುದಾಯಗಳಿಗೆ ಜೌಗು ಪ್ರದೇಶದ ಸುತ್ತಮುತ್ತಲಿನ ಸ್ಥಳೀಯ ಸಮುದಾಯಗಳಿಗೆ ಜೀವನಾಧಾರದ ಮೂಲಗಳಾಗಿವೆ. ವಿವಿಧ ಸಸ್ಯ ಪ್ರಭೇದಗಳು ಆನುವಂಶಿಕ ಮೀಸಲು ಪ್ರದೇಶಗಳಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾವೆ ಜೌಗು ಪ್ರದೇಶಗಳು. ಹಾಗಾಗಿ ಈ ಜೌಗು ಪ್ರದೇಶಗಳದವಲ್ಲ, ಹರಿಯುವ ನೀರಿನ ದರವನ್ನ ನಿಯಂತ್ರಿಸಿ ಪ್ರವಾಹದ ಸ್ಥಿತಿಯನ್ನ ನಿರ್ಮಾಣಗೊಳ್ಳದಂತೆ ನೋಡಿಕೊಳ್ಳುತ್ತವೆ. ಪೋಷಕಾಂಶಗಳ ಪುನರಾವರ್ತನೆಗೆ, ಅಂತರ್ಜಲ ಮಟ್ಟ ಮತ್ತು ಮರಣಪೂರ್ಣಕ್ಕೆ ಆ ಸ್ಥಳೀಯ ಹವಾಗುಣ ಸ್ಥಿರವಾಗುವಂತೆ ನೋಡಿಕೊಳ್ಳುವುದೇ ಈ ಜೌಗು ಪ್ರದೇಶಗಳು. ಈ ಜೌಗು ಪ್ರದೇಶಗಳನ್ನ ಏನಂತ ಬಂದ್ರೆ ಇಷ್ಟೆಲ್ಲ ಪ್ರಾಮುಖ್ಯತೆಯನ್ನು ಹೊಂದಿದಂತ ಜೌಗು ಪ್ರದೇಶಗಳನ್ನ ಮನುಕುಲ ಇಲ್ಲಿವರೆಗೂ ಕೂಡ ಅರ್ಥ ಮಾಡಿಕೊಂಡಿಲ್ಲ. ಇಷ್ಟೆಲ್ಲ ಏನ ನೋಡ್ರಿ, ಜೀವ ವೈವಿಧ್ಯತೆಯ ಕಿಡ್ನಿಗಳಂತನೂ ಕೂಡ ಕರೆಯಲಾಗುತ್ತೆ. ಅಂದ್ರೆ ಜಲಶುದ್ಧೀಕಾರಕ ಘಟಕಗಳಾಗಿವೆ. ಅನೇಕ ಜೀವಿಗಳ ಸಂತಾನ ವೃದ್ಧಿ ಕೇಂದ್ರಗಳಾಗಿ ಮಾರ್ಪಟ್ಟಿದ್ದಾವೆ. ಅನೇಕ ವನ್ಯ ಜೀವಿಗಳ ವಾಸನೆಲೆಯನ್ನು ಕಲ್ಪಿಸಿಕೊಡಲಾಗಿದೆ. ಸ್ಥಳೀಯ ಜನರಿಗೆ, ಸ್ಥಳೀಯ ಸಮುದಾಯಗಳಿಗೆ ಜೀವನೋಪಾಯಕ್ಕೆ ಆಧಾರವಾಗಿದ್ದಾವೆ. ಕುಡಿಯುವ ನೀರಿನ ಆಕರಗಳೆನಿಸಿದಾವೆ. ಪ್ರವಾಸೋದ್ಯಮದ ಮೂಲ ಕೇಂದ್ರಗಳಾಗಿದ್ದಾವೆ. ಅದೇ ರೀತಿ ಮಣ್ಣಿನ ಸವೆತವನ್ನ ಏನಪ್ಪ ನಿಯಂತ್ರಿಸುತ್ತೆ. ಕಡಲ ತೀರದಿಂದ ಕಡಲ ಕೊರೆತದಿಂದ ಏನಪ್ಪ ಸಂರಕ್ಷಣೆ ಮಾಡುತ್ತೆ. ಪರಿಸರ ಸಮತೋಲನವನ್ನ ಕಾಪಾಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುವಂತಹ ಜೌಗು ಪ್ರದೇಶಗಳನ್ನ ಇವೆಲ್ಲ ಇಲ್ಲಿವರೆಗೂ ಕೂಡ ಏನಪ್ಪ ಅಂದ್ರ ಮನುಕುಲ ಏನು ಮಾಡಿದೆ, ಅರ್ಥ ಮಾಡಿಕೊಂಡಿಲ್ಲ. ಮನುಕುಲ ಇದನ್ನ ಅರ್ಥ ಮಾಡಿಕೊಂಡು ಇದನ್ನ ಸಂರಕ್ಷಣೆ ಮಾಡಿಕೊಳ್ಳಬೇಕು, ವಿವೇಚನಾತ್ಮಕವಾಗಿ ಬಳಕೆ ಮಾಡುವುದರ ಉದ್ದೇಶದಿಂದಾಗಿ ರಾಮ್ಸರ್ ಸಮಾವೇಶ ಕೂಡ ಆಯೋಜನೆ ಮಾಡಲಾಗಿತ್ತು 1972 ಫೆಬ್ರವರಿ 2ರಂದು. ಹಾಗಾದ್ರೆ ಈ ಜೌಗು ಪ್ರದೇಶಗಳನ್ನ ಯಾಕೆ ಮನುಷ್ಯ ಏನಪ್ಪಾ ಅಂತ ಬಂದ್ರೆ ನಾಶ ಮಾಡ್ತಾ
ಮಾಡ್ತಾ ಇದ್ದಾನೆ. ಈ ಜೌಗು ಪ್ರದೇಶದ ಇಷ್ಟೆಲ್ಲ ಪ್ರಾಮುಖ್ಯತೆಯನ್ನು ಅರ್ಥ ಮಾಡಿಕೊಂಡ್ರೂ ಕೂಡ ಇದನ್ನ ದಿನದಿಂದ ದಿನಕ್ಕೆ ಏನಾಗ್ತಾ ಇದೆ, ಶೋಷಣೆಗೆ ಒಳಪಡ್ತಾ ಇದೆ ಜೌಗು ಪ್ರದೇಶ. ಅದರ ಕಾರಣಗಳ ಬಗ್ಗೆ ನಾವೇನಪ್ಪ ಚರ್ಚೆ ಮಾಡೋಣ. ನೋಡ್ರಿ, ಜೌಗು ಪ್ರದೇಶಗಳ ನಾಶಕ್ಕೆ ಅತ್ಯಂತ ಪ್ರಮುಖವಾದಂತಹ ಕಾರಣಗಳು ಇವತ್ತು ಜಾಗತೀಕರಣ ಮತ್ತು ಬಂಡವಾಳಶಾಹೀಕರಣ ಏನಪ್ಪಾ ಅಂದ್ರೆ ದಿನ ದಿನಕ್ಕೆ ಏನಾಗ್ತಾ ಇದೆ, ಹೆಚ್ಚಾಗ್ತಾ ಇದೆ. ಇವತ್ತು ಮಾನವನ ಅಭಿವೃದ್ಧಿ ಚಟುವಟಿಕೆಗಳು ಏನಾಗ್ತಾ ಇದ್ದಾವೆ, ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ತೊಡಗಿದಾವೆ. ಕೈಗಾರಿಕೆಗಳ ದ್ರವತೆ ಅಂದ್ರೆ ಆ ಕೈಗಾರೀಕರಣಗಳ ನಂತರ ಅನೇಕ ಕೈಗಾರಿಕೆಗಳು ಏನಾಗ್ತಾ ಇದ್ದಾವೆ, ಸ್ಥಾಪನೆ ಆಗಿ ಆ ಅನೇಕ ಕೈಗಾರಿಕೆಗಳಿಂದಾಗಿ ಬರುವಂತ ದ್ರವ ತ್ಯಾಜ್ಯ, ಕೃಷಿ ತ್ಯಾಜ್ಯ, ಗೃಹ ತ್ಯಾಜ್ಯಗಳು ನಿರಂತರವಾಗಿ ಮಿತಿ ಮೀರಿದ ಪ್ರಮಾಣವನ್ನ ಜೌಗು ಪ್ರದೇಶವನ್ನ ಸೇರುವುದರಿಂದ ಈ ಜೌಗು ಪ್ರದೇಶ ಏನಾಗ್ತಾ ಇದೆ, ನಾಶಕ್ಕೆ ಕಾರಣವಾಗ್ತಾ ಇರುವಂತ ಪ್ರಮುಖವಾದಂತಹ ಕಾರಣವಾಗಿದೆ. ಮುಂದೆ ಈ ಜೌಗು ಪ್ರದೇಶದಲ್ಲಿ ವಾಸನೆಲೆಯ ನಾಶವನ್ನು ಕೂಡ ಮಾನವ ಏನ್ ಮಾಡ್ತಾ ಇದ್ದಾನೆ ಅಂತ ಬಂದ್ರೆ, ಅಲ್ಲಿರುವಂತ ವಾಸನೆಲೆಯ ನಾಶ ಮಾಡಿದ್ರಿಂದ ಅಲ್ಲಿರುವಂತ ಅನೇಕ ವನ್ಯ ಜೀವಿಗಳು ಮತ್ತು ವಿವಿಧ ಪ್ರಭೇದಗಳೇನಾಗ್ತಾ ಇದಾವೆ, ವಲಸೆ ಹೋಗುವಂತ ಪ್ರಸಂಗ ಕೂಡ ಎದುರಾಗ್ತಾ ಇದೆ. ಮತ್ತು ಹಲವಾರು ಸಸ್ಯಗಳು ಕೂಡ ಏನಪ್ಪಾ ಅಂದ್ರೆ ನಾಶಕ್ಕೂ ಕೂಡ ಒಳಗಾಗ್ತಾ ಇದೆ. ಅಂದ್ರೆ ಅರಣ್ಯ ಪ್ರದೇಶಗಳ ನಾಶದಿಂದಾಗಿ ಪರಿಸರ ಅಸಮತೋಲನ ಉಂಟಾಗ್ತಾ ಇದೆ. ನೋಡಿ, ಪರಿಸಮನ ಏನಪ್ಪಾ ಅಂದ್ರ ಈ ಜೀವಿ ಪರಿಸರ ವ್ಯವಸ್ಥೆಯಲ್ಲಿ ಯಾವುದಾದ್ರೂ ಒಂದು ಕೊಂಡಿ ಕಳಚಿ ಬಿದ್ರೆ ಇಡೀ ಮನುಕುಲದ ನಾಶಕ್ಕೆ ಕಾರಣವಾಗುತ್ತೆ ಅಂತಕ್ಕಂಥದ್ದು ಕೂಡ ನಾವು ನೋಡಲಾಗುತ್ತೆ. ಈ ಜೌಗು ಪ್ರದೇಶಗಳಲ್ಲಿ ಕೃಷಿ ಮತ್ತು ಇತರೆ ಚಟುವಟಿಕೆಗಳಾಗಿ ಏನಪ್ಪಾ ಅಂದ್ರೆ ಅತಿ ಹೆಚ್ಚಾಗಿ ಏನಪ್ಪಾ ಅಂದ್ರೆ ಒತ್ತುವರಿಗೊಳಿಸೋದ್ರಿಂದ ಜೌಗು ಪ್ರದೇಶಗಳ ನಾಶಕ್ಕೂ ಕೂಡ ಕಾರಣವಾಗ್ತಾ ಇದೆ. ಅದೇ ರೀತಿ ಜೌಗು ಪ್ರದೇಶದಲ್ಲಿ ಮಿತಿ ಮೀರಿದ ಮೀನುಗಾರಿಕೆ, ಮೇಸುವಿಕೆ, ಮರಳು ಗಣಿಗಾರಿಕೆ, ಕಲ್ಲು ಗಣಿಗಾರಿಕೆ ಮತ್ತು ಕಿರುಜಲ ವಿದ್ಯುತ್ ಯೋಜನೆಗಳಂತಹ ಮುಂತಾದ ಚಟುವಟಿಕೆಗಳಿಂದಾಗಿ ಜೀವ ವೈವಿಧ್ಯತೆ ಪ್ರದೇಶ ನಿರಂತರವಾಗಿ ಏನಪ್ಪಾ ಅಂದ್ರೆ ನಾಶಕ್ಕೆ ಕಾರಣವಾಗ್ತಾ ಇದೆ. ಈ ಜೌಗು ಪ್ರದೇಶಗಳ ನಾಶಕ್ಕೆ ಅತ್ಯಂತ ಪ್ರಮುಖವಾದಂತಹ ಕಾರಣಗಳಲ್ಲಿ ಮನುಕುಲ ಇತ್ತೀಚಿನ ದಿನಗಳಲ್ಲಿ ಜೌಗು ಪ್ರದೇಶದ ಪ್ರಾಮುಖ್ಯತೆಯನ್ನು ಅರ್ಥ ಮಾಡಿಕೊಂಡಿಲ್ಲ. ಮನುಕುಲ ಈಗಲೂ ಕೂಡ ಜೌಗು ಪ್ರದೇಶ ಅಂದ್ರೆ ಉಪಯೋಗಕ್ಕೆ ಬಾರದ ಪ್ರದೇಶ, ವೇಸ್ಟ್ ಲ್ಯಾಂಡ್ ಅಂತಾನೂ ಕೂಡ ಭಾವಿಸಲಾಗ್ತಾ ಇದೆ. ಇದರಿಂದಾಗಿ ಅದರ ಒಂದು ಪ್ರಾಮುಖ್ಯತೆ ಮತ್ತು ಅದರ ಉಪಯೋಗವನ್ನ ಪಡೆದುಕೊಳ್ಳುವಲ್ಲಿ ಇತ್ತೀಚೆಗೂ ಕೂಡ ಮನುಕುಲ ಏನಾಗ್ತಾ ಇದೆ ಅಂತ ಬಂದ್ರೆ ವಿಫಲವಾಗಿದೆ. ಇದರಿಂದಾಗಿ ಜೌಗು ಪ್ರದೇಶ ಅಂದ್ರೆ ಉಪಯೋಗಕ್ಕೆ ಬಾರದ ಪ್ರದೇಶಗಳು ಅಂತ ತಿಳ್ಕೊಂಡು ಪದೇ ಪದೇ ನಿರಂತರವಾಗಿ ಮಾನವ ಅದರ ಮೇಲೆ ಶೋಷಣೆಯನ್ನ ಮಾಡ್ತಾ ಇದ್ದಾನೆ. ಆಕ್ರಮಿಸಿಕೊಳ್ಳುವಂತಹ ಪ್ರಯತ್ನನೂ ಕೂಡ ಆ ಪ್ರದೇಶದ ಮೇಲೆ ನಡೀತಾ ಇರುತ್ತೆ. ಈ ಜೌಗು ಪ್ರದೇಶದಲ್ಲಿ ಆ ಮನುಷ್ಯ ಉಪಯೋಗಕ್ಕೆ ಬಾರದ ಪ್ರದೇಶ ಅಂತ ತಿಳ್ಕೊಂಡು ಆ ಪ್ರದೇಶವನ್ನ ನಾಶ ಮಾಡೋದ್ರ ಜೊತೆಗೆ ಭೂ ಬಳಕೆ ಅಂದ್ರೆ ಆ ಪ್ರದೇಶವನ್ನ ಕೃಷಿಗೋಸ್ಕರವಾಗಿ ಏನಪ್ಪಾ ಅಂತ ಒಂದು ಬಳಕೆ ಮಾಡ್ಕೊಳ್ಳಲಾಗ್ತಾ ಇದೆ. ಅಂದ್ರೆ ಭೂ ಬಳಕೆಯ ಸಾಧ್ಯವಾಗುವಂತ ಪ್ರದೇಶವನ್ನ ಪರಿವರ್ತಿಸಿ ಎಲ್ಲ ಆದಂತ ಪ್ರಯತ್ನ ಮಾಡತೊಡಗಿದ್ದಾನೆ. ಅದರ ನಂತರ ಆ ಪ್ರದೇಶದಲ್ಲಿ ಪ್ರಾಮುಖ್ಯತೆಯನ್ನು ಅರಿತಂತ ಸಂದರ್ಭದಲ್ಲಿ ಸೂಕ್ಷ್ಮ ಮತ್ತು ವೈಶಿಷ್ಟ್ಯ ಜೀವಿ ಪರಿಸರ ವ್ಯವಸ್ಥೆಯನ್ನ ಸಂರಕ್ಷಿಸಲು ಕೂಡ ಪ್ರಾರಂಭ ಮಾಡಲಾಗಿದೆ. ಈ ರಾಮ್ಸರ್ ಒಪ್ಪಂದ ಅಂತ ಬರುತ್ತೆ, ಹೌದಾ? ಈ ನೋಡಿ, ಜೌಗು ಪ್ರದೇಶ ಅಂದ್ರೆ ಏನು? ಜೌಗು ಪ್ರದೇಶ ಅಂತ ಬಂದ್ರೆ ಯಾವ ಪ್ರದೇಶದ ಮಣ್ಣು ವಾರದ 7 ದಿನಗಳ ಕಾಲ ಆರ್ದ್ರತೆಯಿಂದ ಅಥವಾ ತೇವಾಂಶ ಪೂರಿತದಿಂದ ಕೂಡಿರುವಂತಹ ಭೂ ಪ್ರದೇಶವನ್ನ ಜೌಗು ಪ್ರದೇಶ ಅಂತ ಕರೆಯಲಾಗುತ್ತೆ. ಈ ಜೌಗು ಪ್ರದೇಶದ ಮಹತ್ವ, ಅದರ ಪ್ರಾಮುಖ್ಯತೆಯನ್ನ ನಾವು ಅರ್ಥ ಮಾಡ್ಕೊಂಡಿದೀವಿ. ಆ ಪ್ರಾಮುಖ್ಯತೆಯನ್ನು ಅರ್ಥ ಮಾಡಿಕೊಳ್ಳಲು ಮನುಕುಲ ಈಗಲೂ ಕೂಡ ಏನಪ್ಪಾ ಅಂದ್ರೆ ವಿಫಲವಾಗಿದೆ. ಆ ಮನುಕುಲ ಯಾವ ರೀತಿ ಜೌಗು ಪ್ರದೇಶದ ಮೇಲೆ ನಿರಂತರವಾದಂತಹ ಶೋಷಣೆಯನ್ನ ಮಾಡ್ತಾ ಇದ್ದಾರೆ, ಅದನ್ನ ನಾಶ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಕೂಡ ಚರ್ಚೆ ಮಾಡಿದೀವಿ. ಜೌಗು ಪ್ರದೇಶದ ಪ್ರಾಮುಖ್ಯತೆಗಳಲ್ಲಿ ಅತಿ ಹೆಚ್ಚು ಪ್ರಾಮುಖ್ಯತೆಯನ್ನ ಮನುಕುಲ ಈಗಲೂ ಕೂಡ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಆದ್ರೆ ಈ ಒಂದು ಜೌಗು ಪ್ರದೇಶಗಳ ಜಲಶುದ್ಧೀಕಾರಕ ಘಟಕಗಳು ಪರಿಸರ ಸಮತೋಲನ ಕಾಪಾಡುವಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸುವಂತಹ ಜೌಗು ಇವುಗಳನ್ನ ಸಂರಕ್ಷಣೆ ಮಾಡಿಕೊಳ್ಳುವುದರ ಜೊತೆಗೆ ಇದನ್ನ ವಿವೇಚನಾತ್ಮಕವಾಗಿ ಬಳಕೆ ಮಾಡುವುದರ ಉದ್ದೇಶದಿಂದಾಗಿ ಅದನ್ನ ಮನುಕುಲ ಸ್ಥಾಪನೆ ಮಾಡಬೇಕು. ಅಂದ್ರೆ ಮನುಕುಲ ಜೌಗು ಪ್ರದೇಶದ ಪ್ರಾಮುಖ್ಯತೆಯನ್ನ ಅರ್ಥ ಮಾಡಿಕೊಂಡು ಅದನ್ನ ವಿವೇಚನಾತ್ಮಕವಾಗಿ ಬಳಕೆ ಮಾಡಿಕೊಳ್ಳುವುದರ ಮೇಲಿನ ಅಂತಾರಾಷ್ಟ್ರೀಯ ಮೊಟ್ಟ ಮೊದಲ ಸಮಾವೇಶ ನಡೆಯುತ್ತೆ ರಾಮ್ಸರ್ ಅಂತಕ್ಕಂಥ ಸ್ಥಳದಲ್ಲಿ. ಹಾಗಾದ್ರೆ ಈ ರಾಮ್ಸರ್ ಯಾವ ಒಂದು ದೇಶದಲ್ಲಿ ಕಂಡು ಬರುತ್ತೆ ಅಂತ ಬಂದ್ರೆ ಇರಾನ್ ದೇಶದ ಒಂದು ಕ್ಯಾಸ್ಪಿಯನ್ ಸಮುದ್ರದ ಕರಾವಳಿಯ
ಜೌಗು ಪ್ರದೇಶದ ಒಂದು ನಗರವೇ ಈ ರಾಮ್ಸರ್ ಅಂತಕ್ಕಂಥದ್ದು. ಈ ರಾಮ್ಸರ್ ಆ ಒಂದು ಸಮ್ಮೇಳನ 1971 ಫೆಬ್ರವರಿ 2ರಂದು ಆಯೋಜನೆ ಮಾಡಿದ್ರಿಂದ ಅದು ಐತಿಹಾಸಿಕವಾಗಿ ರಾಮ್ಸರ್ ಸಮ್ಮೇಳನ ಅಥವಾ ಆ ಒಂದು ರಾಮ್ಸರ್ ಸಮ್ಮೇಳನದಲ್ಲಿ ಜಾರಿಗೆ ಬಂದಂತಹ ಶಿಫಾರಸುಗಳನ್ನ ರಾಮ್ಸರ್ ಒಪ್ಪಂದ ಅಂತಕ್ಕಂಥ ಜನಪ್ರಿಯವಾಗಿ ಕೂಡ ಜಾರಿಗೆ ಬಂದಿದೆ. ಹಾಗಾದ್ರೆ ರಾಮ್ಸರ್ ಅಂತಕ್ಕಂಥ ಸ್ಥಳ ಯಾವ ದೇಶದಲ್ಲಿ ಕಂಡು ಬರುತ್ತೆ ಅಂತ ಬಂದ್ರೆ ಇರಾನ್ ದೇಶದ ಕ್ಯಾಸ್ಪಿಯನ್ ಸಮುದ್ರ ಕರಾವಳಿಯ ಒಂದು ಜೌಗು ಪ್ರದೇಶದ ನಗರವೇ ರಾಮ್ಸರ್ ಅಂತಕ್ಕಂಥದ್ದು. ಈ ರಾಮ್ಸರ್ ಒಪ್ಪಂದ ಇದೆಯಲ್ಲ 1971 ಫೆಬ್ರವರಿ 2ರಂದು ವಿವಿಧ ದೇಶದ ಮುಖ್ಯಸ್ಥರೆಲ್ಲರೂ ಕೂಡ ಜೌಗು ಪ್ರದೇಶಗಳ ಸಂರಕ್ಷಣೆ ಕುರಿತು ಅಂದ್ರೆ ರಾಮ್ಸರ್ ನಗರದಲ್ಲಿ ಸಭೆಯನ್ನ ಆಯೋಜಿಸಿ ಚರ್ಚಿಸಿ ಕೊನೆಗೆ ಒಂದು ಒಪ್ಪಂದಕ್ಕೆ ಸಹಿ ಹಾಕುವಲ್ಲಿ ಯಶಸ್ವಿ ಆಗ್ತಾರೆ. ಆ ಒಪ್ಪಂದ 1975ರಲ್ಲಿ ಇದು ಜಾರಿಗೆ ತರಲಾಗುತ್ತೆ. ಹಾಗಾಗಿ ಈ ಒಪ್ಪಂದವನ್ನ ರಾಮ್ಸರ್ ಒಪ್ಪಂದ ಎಂಬ ಹೆಸರಿನಿಂದ ಪ್ರಖ್ಯಾತಿಯನ್ನ ಕೂಡ ಪಡೆದಿದೆ. ಈ ರಾಮ್ಸರ್ ಒಪ್ಪಂದ ಇದೆಯಲ್ಲ ಅಂತರ್ ಸರ್ಕಾರಿ ಒಪ್ಪಂದವಾಗಿದೆ. ಅಂದ್ರೆ ಜೌಗು ಪ್ರದೇಶಗಳ ಸಂರಕ್ಷಣೆ ಮತ್ತು ಅದರ ವಿವೇಚನ ಸಹಿತ ಅವುಗಳ ಸದ್ಬಳಕೆಯ ಬಗ್ಗೆ ಅಂತಾರಾಷ್ಟ್ರೀಯ ಸಹಕಾರ ಮತ್ತು ವಿವಿಧ ರಾಷ್ಟ್ರಗಳು ಆ ಕಾರ್ಯಯೋಜನೆಯನ್ನ ಖಚಿತಪಡಿಸುವಂತಹ ಮೂಲ ವೇದಿಕೆಯನ್ನ ರಾಮ್ಸರ್ ಒಪ್ಪಂದ ಅಂತಾನು ಕೂಡ ಕರೆಯಲಾಗುತ್ತೆ. ಈ ರಾಮ್ಸರ್ ಒಪ್ಪಂದ ಯಾವ ರೀತಿಯ ಒಂದು ಒಪ್ಪಂದ ಅಂತ ಬಂದ್ರೆ ಅಂತರ್ ಸರ್ಕಾರಿ ಒಪ್ಪಂದ. ರಾಮ್ಸರ್ ಒಪ್ಪಂದ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳ್ತಾರೆ ಪ್ರಶ್ನೆ. ಜೌಗು ಪ್ರದೇಶಗಳ ಸಂರಕ್ಷಣೆ ಹಾಗೂ ವಿವೇಚನಾತ್ಮಕವಾದಂತಹ ಸದ್ಬಳಕೆಯ ಕುರಿತು ಅಂತಾರಾಷ್ಟ್ರೀಯ ಅಂತರ್ ಸರ್ಕಾರಿ ಒಪ್ಪಂದವೇ ಅದು ರಾಮ್ಸರ್ ಒಪ್ಪಂದ ಅಂತಕ್ಕಂಥದ್ದು ಕೂಡ ನಾವಿಲ್ಲಿ ಚರ್ಚೆ ಮಾಡ್ತೀವಿ. ಈ ರಾಮ್ಸರ್ ಒಪ್ಪಂದದಲ್ಲಿ ಪ್ರಸ್ತುತ 172 ರಾಷ್ಟ್ರಗಳು ಇದರ ಸದಸ್ಯತ್ವವನ್ನ ಪಡೆದಿದ್ದಾವೆ. ಅಂದ್ರೆ ರಾಮ್ಸರ್ ಒಪ್ಪಂದಕ್ಕೆ ಅನುಮೋದಿಸಿದ ರಾಷ್ಟ್ರಗಳ ಸಂಖ್ಯೆ ಎಷ್ಟು ಅಂತ ಪ್ರಶ್ನೆ ಕೇಳ್ತಾನೆ. 172 ರಾಷ್ಟ್ರಗಳು ಅನುಮೋದನೆಯನ್ನ ಕೂಡ ಕೊಟ್ಟಿದ್ದಾವೆ. ಇಡೀ ಪ್ರಪಂಚದ ತುಂಬೆಲ್ಲ 2024ರ ವೇಳೆಗೆ ಅಕ್ಟೋಬರ್ನಂತೆ ಇಡೀ ಜಗತ್ತಿನಲ್ಲಿ ರಾಮ್ಸರ್ ಪಟ್ಟಿಗೆ ಸೇರಿದ ಜೌಗು ಪ್ರದೇಶಗಳ ಸಂಖ್ಯೆ 2521 ಸ್ಥಳಗಳು ರಾಮ್ಸರ್ನ ಭಾಗವಾಗಿದ್ದೇವೆ. ಇಡೀ ಜಗತ್ತಿನಲ್ಲಿ ರಾಮ್ಸರ್ ಪಟ್ಟಿಗೆ ಸೇರಿದ ತಾಣಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ರೆ 2521 ಜೌಗು ಪ್ರದೇಶಗಳು ರಾಮ್ಸರ್ ಪಟ್ಟಿಗೆ ಸೇರಿವೆ. ರಾಮ್ಸರ್ ಒಪ್ಪಂದದ ಪ್ರಕಾರ ರಾಮ್ಸರ್ ಪಟ್ಟಿಗೆ ಸೇರಿದ ಜಗತ್ತಿನ ಮೊಟ್ಟ ಮೊದಲ ಜೌಗು ಪ್ರದೇಶ ಆಸ್ಟ್ರೇಲಿಯಾದ ಪೆನಿನ್ಸುಲಾ ಅಂತಕ್ಕಂಥ ಒಂದು ಪ್ರಸ್ಥಭೂಮಿ ರಾಮ್ಸರ್ ಪಟ್ಟಿಗೆ ಸೇರಿದ ಮೊಟ್ಟ ಮೊದಲ ಜೌಗು ಪ್ರದೇಶವಾಗಿದೆ. ಹಾಗಾಗಿ ಜಗತ್ತಿನಲ್ಲಿ ಅತಿ ಹೆಚ್ಚು ರಾಮ್ಸರ್ ಪಟ್ಟಿಗೆ ಸೇರಿದ ದೇಶ ಯುನೈಟೆಡ್ ಕಿಂಗ್ಡಮ್ಸ್. ಅಂದ್ರೆ ಬ್ರಿಟನ್ ದೇಶ ಅತಿ ಹೆಚ್ಚು ಆ ದೇಶದಲ್ಲಿರುವಂತಹ 179 ಜೌಗು ಪ್ರದೇಶಗಳು ರಾಮ್ಸರ್ ಪಟ್ಟಿಗೆ ಸೇರಿದಾವೆ. ಹಾಗಾಗಿ ಜಗತ್ತಿನಲ್ಲಿ ಅತಿ ಹೆಚ್ಚು ರಾಮ್ಸರ್ ಪಟ್ಟಿಗೆ ಸೇರಿದ ಜೌಗು ಪ್ರದೇಶಗಳ ಸಂಖ್ಯೆ ಅದು 179. ಯಾವ ದೇಶ ಅಂತ ಕೇಳ್ತಾನೆ? ಯುನೈಟೆಡ್ ಕಿಂಗ್ಡಮ್ಸ್. ಅಲ್ಲೇ ಯುನೈಟೆಡ್ ಕಿಂಗ್ಡಮ್ಸ್ ಅಲ್ಲಿ ಒಂದು ಬೋಲಿವಿಯಾ ಅಂತಕ್ಕಂಥ ಒಂದು ಜೌಗು ಪ್ರದೇಶ ಕಂಡು ಬರುತ್ತೆ. ಆ ಬೋಲಿವಿಯಾ ಜೌಗು ಪ್ರದೇಶ ರಾಮ್ಸರ್ ಒಪ್ಪಂದದಡಿಯಲ್ಲಿ ಅತಿ ಹೆಚ್ಚು ವಿಸ್ತೀರ್ಣ ಹೊಂದಿರುವಂತಹ ಜೌಗು ಪ್ರದೇಶ ಅಂತಕ್ಕಂತಹ ಖ್ಯಾತಿಯನ್ನ ಪಡೆದಿದೆ. ಹಾಗಾಗಿ ಪ್ರಶ್ನೆಯನ್ನ ಕೇಳ್ತಾರೆ, ಅತಿ ಹೆಚ್ಚು ರಾಮ್ಸರ್ ಪಟ್ಟಿಗೆ ಸೇರಿದ ಜೌಗು ಪ್ರದೇಶಗಳ ರಾಷ್ಟ್ರ ಯಾವುದು ಅಂತ ಕೇಳಿದ್ರೆ ಯುನೈಟೆಡ್ ಕಿಂಗ್ಡಮ್ಸ್. ಅದು ಎಷ್ಟು ಅಂತ ಬಂದ್ರೆ 179. ಹಾಗಾಗಿ ರಾಮ್ಸರ್ ಪಟ್ಟಿಗೆ ಸೇರಿದ ವಿಸ್ತೀರ್ಣದಲ್ಲಿ ಅತಿ ದೊಡ್ಡ ಜೌಗು ಪ್ರದೇಶ ಯಾವುದು ಅಂತ ಕೇಳಿದ್ರೆ ಬೋಲಿವಿಯಾ ಅಂತಕ್ಕಂತಹ ಜೌಗು ಪ್ರದೇಶ. ಆ ಬೋಲಿವಿಯಾ ಜೌಗು ಪ್ರದೇಶ ಯಾವ ಒಂದು ರಾಷ್ಟ್ರದಲ್ಲಿ ಕಂಡು ಬರುತ್ತೆ ಅಂತ ಬಂದ್ರೆ ಯುನೈಟೆಡ್ ಕಿಂಗ್ಡಮ್ಸ್ ಅಲ್ಲಿ ಕಂಡು ಬರುತ್ತೆ. ಎರಡನೇ ಅತಿ ಹೆಚ್ಚು ರಾಮ್ಸರ್ ಪಟ್ಟಿಗೆ ಸೇರಿದ ಜೌಗು ಪ್ರದೇಶಗಳ ರಾಷ್ಟ್ರ ಯಾವುದು ಅಂತ ಕೇಳಿದ್ರೆ ಮೆಕ್ಸಿಕೋ ಅಂತಕ್ಕಂಥದ್ದು. 142 ಜೌಗು ಪ್ರದೇಶಗಳು ಮೆಕ್ಸಿಕೋ ರಾಷ್ಟ್ರದ ಜೌಗು ಪ್ರದೇಶಗಳು ರಾಮ್ಸರ್ ಪಟ್ಟಿಗೆ ಸೇರಿದಂತಹ ತಾಣಗಳಾಗಿವೆ. ಈ ರಾಮ್ಸರ್ ಒಪ್ಪಂದ ಆಗಸ್ಟ್ ಅಂತ ಒಂದು 2024 ಆಗಸ್ಟ್ ತಿಂಗಳವರೆಗೆ ಭಾರತದಲ್ಲಿ 85 ಸ್ಥಳಗಳು 85 ಜೌಗು ಪ್ರದೇಶಗಳು ರಾಮ್ಸರ್ ಪಟ್ಟಿಗೆ ಸೇರಿದಾವೆ. ಅಂದ್ರೆ ಭಾರತ ಅಂದ್ರೆ ಇಡೀ ಏಷ್ಯಾ ಖಂಡದಲ್ಲಿ ಅತಿ ಹೆಚ್ಚು ರಾಮ್ಸರ್ ಪಟ್ಟಿಗೆ ಸೇರಿದ ಜೌಗು ಪ್ರದೇಶಗಳ ರಾಷ್ಟ್ರ ಭಾರತ. ಅಂದ್ರೆ ಎರಡನೇ ಸ್ಥಾನದಲ್ಲಿ ಚೀನಾ ಇದೆ. ಅತಿ ಹೆಚ್ಚು ರಾಮ್ಸರ್ ಪಟ್ಟಿಗೆ ಸೇರಿದ ಏಷ್ಯಾದ ರಾಷ್ಟ್ರ ಯಾವುದು ಅಂತ ಕೇಳಿದ್ರೆ ಭಾರತ. ಹಾಗಾಗಿ ಭಾರತವು ಭಾರತದಲ್ಲಿರುವಂತಹ ರಾಮ್ಸರ್ ಪಟ್ಟಿಗೆ ಸೇರಿದ ಜೌಗು ಪ್ರದೇಶಗಳ ಸಂಖ್ಯೆ 85 ಅಂತಕ್ಕಂಥವು.
ಹಾಗಾದ್ರೆ ಭಾರತ ಮತ್ತು ಜೌಗು ಪ್ರದೇಶಗಳು ಅಂತಕ್ಕಂಥ ನೋಡೋದಾದ್ರೆ ನಾ ಹೇಳಿದೆ, ಭಾರತ ಉಷ್ಣ ಮತ್ತು ಉಪಉಷ್ಣ ವಲಯದ ವಾತಾವರಣ ಕೂಡ ಹೊಂದಿದೆ. ಭಾರತದಲ್ಲಿ ಏನಂತ ಬಂದ್ರೆ ಪರ್ಯಾಯ ಪ್ರಸ್ಥಭೂಮಿ ಇರುವುದರಿಂದ ಹಿಮಾಲಯದಿಂದ ದಕ್ಷಿಣದ ಪ್ರಸ್ಥಭೂಮಿವರೆಗೂ ಪರಿಸರಾತ್ಮಕವಾದಂತಹ ಭೌಗೋಳಿಕ ಪ್ರದೇಶಗಳಾಗಿ ಸಂಪದ್ಭರಿತವಾದಂತಹ ಜೌಗು ಪ್ರದೇಶದ ಜೀವಿ ಪರಿಸರ ವ್ಯವಸ್ಥೆಗಳ ಹಂಚಿಕೆ ಕೂಡ ಭಾರತದಲ್ಲಿ ನಾವು ನೋಡ್ತೀವಿ. ಹಾಗಾಗಿ ಭಾರತ ಇದೆಯಲ್ಲ, ಭಾರತದಲ್ಲಿ ವಿವಿಧ ಬಗೆಯ ಭೂ ಸ್ವರೂಪಗಳಿದಾವೆ, ವಿವಿಧ ಬಗೆಯ ಹವಾಮಾನ ಪರಿಸ್ಥಿತಿ ಕಾರಣ ಭಾರತ ಒಂದು ವಿಶಿಷ್ಟ ಜೀವ ವೈವಿಧ್ಯತೆಯನ್ನ ಪೋಷಿಸುತ್ತಿರುವಂತಹ ಪರಿಸರ ಸ್ಥಿರತೆಯನ್ನ ಕಾಪಾಡುವಂತ ದೇಶವಾಗಿ ಮಾರ್ಪಟ್ಟಿದೆ. ಹಾಗಾದ್ರೆ ಭಾರತದ ಒಂದು ಜೌಗು ಪ್ರದೇಶ ರಾಮ್ಸರ್ ಒಪ್ಪಂದವನ್ನ ನಾವು ನೋಡಿದಂತ ಅಧ್ಯಯನ ಮಾಡಿದಂತ ಸಂದರ್ಭದಲ್ಲಿ ಭಾರತದಲ್ಲಿ ಸುಮಾರು 27,403 ಜೌಗು ಪ್ರದೇಶವನ್ನ ಭಾರತದಲ್ಲಿ ಕಂಡು ಬರುತ್ತವೆ. ಅದರಲ್ಲಿ 23,444 ಒಳನಾಡಿನ ಹಾಗೂ 1959 ಕರಾವಳಿಯ ಜೌಗು ಪ್ರದೇಶಗಳಾಗಿವೆ. ನೋಡ್ರಿ, ಭಾರತದಲ್ಲಿ ಸುಮಾರು 27,403 ಜೌಗು ಪ್ರದೇಶಗಳನ್ನ ಹೊಂದಿದಾವೆ. ಅದರಲ್ಲಿ 23,444 ಒಳನಾಡಿನ ಹಾಗೂ 1959 ಕರಾವಳಿ ಜೌಗು ಪ್ರದೇಶಗಳಾಗಿದ್ದಾವೆ. ಹಾಗಾದ್ರೆ ರಾಮ್ಸರ್ ಪಟ್ಟಿಗೆ ಸೇರಿದ ಜೌಗು ಪ್ರದೇಶಗಳ ಸಂಖ್ಯೆ 85. ಭಾರತದ ಒಟ್ಟು ಭೂ ವಿಸ್ತೀರ್ಣ ಅಂದ್ರೆ 32,87,263 ಸ್ಕ್ವೇರ್ ಕಿಲೋಮೀಟರ್ ಅಷ್ಟು ಭಾರತದ ಒಟ್ಟು ವಿಸ್ತೀರ್ಣದಲ್ಲಿ ಪ್ರತಿಶತ 18.4% ಮತ್ತು ಅದನ್ನ ಜೌಗು ಪ್ರದೇಶದ ವಿಸ್ತೀರ್ಣವನ್ನ ಕೂಡ ಹೊಂದಿದೆ. ಅದರಲ್ಲಿ ಜೌಗು ಪ್ರದೇಶದ ಒಟ್ಟು ವಿಸ್ತೀರ್ಣದಲ್ಲಿ ಪ್ರತಿಶತ 70% ಪ್ರದೇಶ ಭತ್ತ ಅಂದ್ರೆ ರೈಸ್ ಬೆಳೆಯುವಂತಹ ಪ್ರದೇಶಗಳಲ್ಲಿ ಅಡಿಯಲ್ಲಿ ಈ ಜೌಗು ಪ್ರದೇಶಗಳು ಕಂಡು ಬರುತ್ತವೆ. ಈ ಭಾರತದಲ್ಲಿ ಅಂದಾಜು 4.1 ಮಿಲಿಯನ್ ಹೆಕ್ಟರ್ ಅಷ್ಟು ಜೌಗು ಪ್ರದೇಶಗಳಲ್ಲಿ 1.3 ಮಿಲಿಯನ್ ಹೆಕ್ಟರ್ ಪ್ರದೇಶದಷ್ಟು ಸ್ವಾಭಾವಿಕವಾಗಿದ್ದು ಉಳಿದ 2.4 ಮಿಲಿಯನ್ ಹೆಕ್ಟರ್ ಪ್ರದೇಶವು ಕೃತಕ ಜೌಗು ಪ್ರದೇಶಗಳಾಗಿವೆ. ಭಾರತದಲ್ಲಿ 4.1 ಮಿಲಿಯನ್ ಹೆಕ್ಟರ್ ಭೂ ಪ್ರದೇಶದಲ್ಲಿ ಜೌಗು ಪ್ರದೇಶಗಳು ಕಂಡು ಬರುತ್ತವೆ. ಅದರಲ್ಲಿ 1.3 ಮಿಲಿಯನ್ ಹೆಕ್ಟರ್ ಪ್ರದೇಶವು ಸ್ವಾಭಾವಿಕವಾದಂತಹ ಜೌಗು ಪ್ರದೇಶದಿಂದ ಕೂಡಿದ್ರೆ 2.4 ಮಿಲಿಯನ್ ಹೆಕ್ಟರ್ ಪ್ರದೇಶವು ಕೃತಕ ಅಂದ್ರೆ ಮಾನವ ನಿರ್ಮಿತವಾದಂತಹ ಜೌಗು ಪ್ರದೇಶಗಳನ್ನು ಕೂಡ ಒಳಗೊಂಡಿದೆ. ಕರಾವಳಿ ಏನಪ್ಪಾ ಅಂದ್ರೆ ಕರಾವಳಿ ಜೌಗು ಪ್ರದೇಶಗಳ ಅಂದಾಜು 6,750 ಕಿಲೋಮೀಟರ್ನಷ್ಟು ಪ್ರಧಾನವಾಗಿರುವಂತಹ ಮ್ಯಾಂಗ್ರೋವ್ ಸಸ್ಯ ವರ್ಗಗಳಿಂದ ಕೂಡಿದೆ. ಹಾಗಾಗಿ ನೋಡ್ರಿ, ಕರಾವಳಿ ಜೌಗು ಪ್ರದೇಶ ಅಂತ ಬರುತ್ತಲ್ಲ, ಕರಾವಳಿ ಜೌಗು ಪ್ರದೇಶದ ಒಂದು ಅಂದಾಜು 6,750 ಕಿಲೋಮೀಟರ್ನಷ್ಟು ಪ್ರಧಾನವಾಗಿರುವಂತಹ ಆ ಸಸ್ಯ ವರ್ಗಗಳು ಮ್ಯಾಂಗ್ರೋವ್ ಸಸ್ಯ ವರ್ಗಗಳಿಂದ ಕೂಡಿದೆ. ಭಾರತದ ವನ್ಯಜೀವಿ ಸಮೀಕ್ಷೆಯ ಪ್ರಕಾರ ಅಂದ್ರೆ ಭಾರತದಲ್ಲಿರುವಂತಹ ವನ್ಯಜೀವಿ ಸಂಸ್ಥೆಯ ಪ್ರಧಾನ ಕಚೇರಿ ಡೆಹ್ರಾಡೂನ್ನಲ್ಲಿದೆ. ಆ ಡೆಹ್ರಾಡೂನ್ನಲ್ಲಿರುವಂತಹ ಭಾರತದ ವನ್ಯಜೀವಿ ಸಂಸ್ಥೆಯ ಸಮೀಕ್ಷೆಯ ಪ್ರಕಾರ ಪ್ರತಿ ವರ್ಷ 25ರಿಂದ 39% ದರದಲ್ಲಿ ಜೌಗು ಪ್ರದೇಶ ಮಾನವನ ಅಭಿವೃದ್ಧಿ ಚಟುವಟಿಕೆಗಳಿಂದಾಗಿ ನಾಶಕ್ಕೆ ಒಳಗಾಗ್ತಾ ಇದ್ದಾವೆ ಅಂತಕ್ಕಂಥ ವರದಿ ಕೂಡ ಭಾರತ ವನ್ಯಜೀವಿ ಸಂಸ್ಥೆ ನೀಡಿದೆ. ಹಾಗಾದ್ರೆ ಈ ರಾಮ್ಸರ್ ಸಮಾವೇಶ 1971 ಫೆಬ್ರವರಿ 2ರಂದು ಆಯೋಜನೆ ಮಾಡಿತ್ತು. ಅದು ಜಾರಿಗೆ ಬಂದಿದ್ದು 1975ರಲ್ಲಿ 172 ರಾಷ್ಟ್ರಗಳ ಅನುಮೋದನೆಯನ್ನು ಕೂಡ ಪಡೆದಿದೆ. ಹಾಗಾದ್ರೆ ರಾಮ್ಸರ್ ಒಪ್ಪಂದಕ್ಕೆ ಭಾರತ ಅನುಮೋದಿಸಿದಂತ ವರ್ಷ 1982 ಫೆಬ್ರವರಿ 1ರಂದು ಆ ರಾಮ್ಸರ್ ಸಮಾವೇಶದ ಒಪ್ಪಂದಕ್ಕೆ ಸದಸ್ಯ ರಾಷ್ಟ್ರವಾಗುತ್ತೆ ನಮ್ಮ ಭಾರತ. ಆದ್ರೆ ಭಾರತದಲ್ಲಿ ಆ ರಾಮ್ಸರ್ ಪಟ್ಟಿಗೆ ಸೇರಿದ ಭಾರತದ ಮೊಟ್ಟ ಮೊದಲ ಜೌಗು ಪ್ರದೇಶ ಒಡಿಸ್ಸಾದ ಚಿಲ್ಕಾ ಸರೋವರ ಮತ್ತು ರಾಜಸ್ಥಾನದ ಕಿಯೋಲಾಡಿಯೋ ಘಾನಾ ಅಂತಕ್ಕಂತಹ ಒಂದು ರಾಷ್ಟ್ರೀಯ ಉದ್ಯಾನವನವು ಕೂಡ ಭಾರತದ ಪ್ರಥಮ ರಾಮ್ಸರ್ ಸ್ಥಳವಾಗಿ ಮಾರ್ಪಟ್ಟಿದೆ. ಹಾಗಾದ್ರೆ ರಾಮ್ಸರ್ ಅಂತಕ್ಕಂಥ ಸಮಾವೇಶ ಇದೆಯಲ್ಲ, ಅಂತಾರಾಷ್ಟ್ರೀಯ ಪಾಲುದಾರಿಕಾ ಸಂಘಟನೆಗಳು ಅಂತಕ್ಕಂಥ ನೋಡ್ತಾರೆ. ಇದು ಪದೇ ಪದೇ ಪ್ರಶ್ನೆಯನ್ನ ಕೂಡ ಕೇಳಲಾಗ್ತಾ ಇದೆ. ಯಾವ ರೀತಿ ಅಂತ ಅಂದ್ರೆ 3 ಆಪ್ಷನ್ ಕೊಟ್ಟು ಯಾವುದು ಅಲ್ಲ ಅಂತಕ್ಕಂಥ ಪ್ರಶ್ನೆನ ಕೇಳ್ತಿದ್ದಾನೆ. ರಾಮ್ಸರ್ ಸಮಾವೇಶದ ಅಂತಾರಾಷ್ಟ್ರೀಯ ಪಾಲುಗಾರಿಕೆಯ
ಪಾಲುದಾರಿಕೆಯ ಸಂಘಟನೆಗಳು ಬರ್ಡ್ ಲೈಫ್ ಇಂಟರ್ನ್ಯಾಷನಲ್ ಅಂತಕ್ಕಂಥ ಲಂಡನ್ ನಲ್ಲಿರುವಂತಹ ಬರ್ಡ್ ಲೈಫ್ ಇಂಟರ್ನ್ಯಾಷನಲ್ ಸಂಸ್ಥೆ ಇದೆಯಲ್ಲ, ಅದನ್ನು ಕೂಡ ರಾಮ್ಸರ್ ಸಮಾವೇಶದ ಪಾಲುದಾರಿಕೆ ಸಂಘಟನೆ. ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್, ಅದೇ ರೀತಿ ಅಂತಾರಾಷ್ಟ್ರೀಯ ಜಲ ನಿರ್ವಹಣಾ ಸಂಸ್ಥೆ, ವೆಟ್ಲ್ಯಾಂಡ್ ಇಂಟರ್ನ್ಯಾಷನಲ್ ಅಂತಕ್ಕಂಥದ್ದು, ಅಂತಾರಾಷ್ಟ್ರೀಯ ನೀರು ಹಕ್ಕಿ ಮತ್ತು ವೆಟ್ಲ್ಯಾಂಡ್ ಟ್ರಸ್ಟ್, ವರ್ಲ್ಡ್ ವೈಡ್ ಫಂಡ್ ಫಾರ್ ನೇಚರ್ ಅಂದ್ರೆ ವಿಶ್ವವ್ಯಾಪ್ತಿ ನಿಸರ್ಗ ನಿಧಿ ಸಂಸ್ಥೆಯು ಕೂಡ ರಾಮ್ಸರ್ ಸಮಾವೇಶದ ಅಂತಾರಾಷ್ಟ್ರೀಯ ಪಾಲುದಾರಿಕಾ ಸಂಘಟನೆಗಳಾಗಿವೆ. ಮುಂದೆ ಇನ್ನೊಂದು ಬರುತ್ತೆ, ಇಲ್ಲಿ ಒಂದು ಪದ ಮೌಂಟ್ರಿಕ್ಸ್ ರೆಕಾರ್ಡ್ ಅಂತಕ್ಕಂಥದ್ದು. ಅಂದ್ರೆ ಈ ಮೌಂಟ್ರಿಕ್ಸ್ ರೆಕಾರ್ಡ್ ಬುಕ್, ರೆಡ್ ಡೇಟಾ ಬುಕ್ ಅನ್ನ IUCN ಅಪಾಯಕ್ಕೆ ಒಳಗಾಗಿರುವಂತಹ ಪ್ರಭೇದದ ಪಟ್ಟಿಯನ್ನ ರೆಡ್ ಡೇಟಾ ಬುಕ್ ನಲ್ಲಿ ಪ್ರಕಟಿಸಿದ್ರೆ, ಅಪಾಯಕ್ಕೆ ಒಳಗಾಗಿರುವಂತಹ ಜೌಗು ಪ್ರದೇಶಗಳು, ಅಪಾಯಕ್ಕೆ ಒಳಗಾಗಿರುವಂತಹ ಜೌಗು ಪ್ರದೇಶಗಳನ್ನ ಮೌಂಟ್ರಿಕ್ಸ್ ರೆಕಾರ್ಡ್ ಬುಕ್ ನಲ್ಲಿ ಸೇರಿಸಲಾಗುತ್ತೆ. ಮಾನವನ ಅಭಿವೃದ್ಧಿಯ ಚಟುವಟಿಕೆಗಳಿಂದಾಗಿ ನಿರಂತರವಾಗಿ ಜೌಗು ಪ್ರದೇಶಗಳ ಅಪಾಯಕ್ಕೆ ಒಳಗಾಗಿರುವಂತಹ ಜೌಗು ಪ್ರದೇಶಗಳು ಮತ್ತು ನಿರಂತರವಾಗಿ ಶೋಷಣೆಗೆ ಒಳಪಟ್ಟ, ನಿರಂತರವಾಗಿ ಆಕ್ರಮಿತಗೊಳ್ಳುತ್ತಿರುವಂತಹ ಅಂತಾರಾಷ್ಟ್ರೀಯ ಮಟ್ಟದ ಜೌಗು ಪ್ರದೇಶಗಳನ್ನ ನಾವು ಮೌಂಟ್ರಿಕ್ಸ್ ರೆಕಾರ್ಡ್ ಬುಕ್ ನಲ್ಲಿ ದಾಖಲಿಸಲಾಗಿರುತ್ತೆ. ಅದರಲ್ಲಿ ಆ ಮೌಂಟ್ರಿಕ್ಸ್ ರೆಕಾರ್ಡ್ ಬುಕ್ ಅಂತಕ್ಕಂಥದ್ದು ಇವತ್ತು ಕೈಗಾರಿಕೀಕರಣಗಳ ಬೆಳವಣಿಗೆಯಿಂದಾಗಿ, ಅಂದ್ರೆ ತಾಂತ್ರಿಕತೆಯ ಬೆಳವಣಿಗೆ ಅಥವಾ ಮಾಲಿನ್ಯ ಅಥವಾ ಇತರ ಮಾನವಿಕ ಚಟುವಟಿಕೆಗಳಿಂದಾಗಿ ಜೀವಿ ಪರಿಸರದಲ್ಲಿ ಬದಲಾವಣೆ ಮತ್ತು ಮುಂದೆ ಜೈವಿಕ ಪರಿಸರದಲ್ಲಿ ಬದಲಾವಣೆ ಉಂಟು ಮಾಡಬಹುದಾದಂತಹ ಅಂತಾರಾಷ್ಟ್ರೀಯ ಪ್ರಾಮುಖ್ಯತೆ ಪಡೆದಿರುವಂತಹ ಜೌಗು ಪ್ರದೇಶಗಳ ಪಟ್ಟಿಯ ಪುಸ್ತಕವೇ ಮೌಂಟ್ರಿಕ್ಸ್ ರೆಕಾರ್ಡ್ ಬುಕ್ ಅಂತ ಕೂಡ ಹೇಳಲಾಗುತ್ತೆ. ಈ ಮೌಂಟ್ರಿಕ್ಸ್ ರೆಕಾರ್ಡ್ ಬುಕ್ ಅಂತಕ್ಕಂಥದ್ದು 1990ರಲ್ಲಿ ಸ್ವೀಡನ್ ಘೋಷಣೆ ಮೂಲಕ ಈ ಮೌಂಟ್ರಿಕ್ಸ್ ರೆಕಾರ್ಡ್ ಬುಕ್ ಅನ್ನ ಜಾರಿಗೆ ತರಲಾಗುತ್ತೆ. ರಾಮ್ಸರ್ ಸಮಾವೇಶ ಈ ಮೌಂಟ್ರಿಕ್ಸ್ ರೆಕಾರ್ಡ್ ಬುಕ್ಕಿಗೆ ಸೇರಿದ ಭಾರತದ ಮೊದಲ ಎರಡು ಜೌಗು ಪ್ರದೇಶಗಳು, ಒಂದು ಚಿಲ್ಕಾ ಸರೋವರ ಅಂತ ಬರುತ್ತೆ, ಒಡಿಸ್ಸಾದ ಚಿಲ್ಕಾ ಸರೋವರ, ಇನ್ನೊಂದು ಕ್ಯುವಲಾಡಿಯೋ ಘಾನ ಅಂತಕ್ಕಂಥದ್ದು. ಆದ್ರೆ ಚಿಲ್ಕಾ ಸರೋವರ ಉತ್ತಮ ಸಂರಕ್ಷಣಾ ಕಾರ್ಯದಿಂದಾಗಿ ಆ ಮೌಂಟ್ರಿಕ್ಸ್ ರೆಕಾರ್ಡ್ ಬುಕ್ ಇಂದ ಹೊರಗಡೆ ಬಂದಿದ್ದಾರೆ. ಈಗ ಪ್ರಸ್ತುತ ಮೌಂಟ್ರಿಕ್ಸ್ ರೆಕಾರ್ಡ್ ಬುಕ್ಕಿಗೆ ಸೇರಿದ ಎರಡು ಜೌಗು ಪ್ರದೇಶಗಳು ಯಾವ್ಯಾವ ಅಂತ ಬಂದ್ರೆ ಕ್ಯುವಲಾಡಿಯೋ ಘಾನ ರಾಜಸ್ಥಾನ, ಮಣಿಪುರಿನ ಲೋಕ್ತಕ್ ಸರೋವರವು ಕೂಡ ಮೌಂಟ್ರಿಕ್ಸ್ ರೆಕಾರ್ಡ್ ಬುಕ್ಕಿಗೆ ಸೇರಿದೆ. ಪದೇ ಪದೇ ಪ್ರಶ್ನೆಯನ್ನ ಕೇಳ್ತಾರೆ, ಮೌಂಟ್ರಿಕ್ಸ್ ರೆಕಾರ್ಡ್ ಬುಕ್ಕಿಗೆ ಸೇರಿದ ಭಾರತದ ಜೌಗು ಪ್ರದೇಶಗಳ ಸಂಖ್ಯೆ 2 ಬರ್ತವೆ, ಒಂದು ಲೋಕ್ತಕ್ ಸರೋವರ ಮತ್ತು ಇನ್ನೊಂದು ಕ್ಯುವಲಾಡಿಯೋ ಘಾನ ಅಂತಕ್ಕಂಥದ್ದು. ಈ ಮೌಂಟ್ರಿಕ್ಸ್ ರೆಕಾರ್ಡ್ ಬುಕ್ ಇದೆಯಲ್ಲ, ಭಾರತದಲ್ಲಿ 2 ಬಂದಿದ್ದಾವೆ. ಈ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆದ್ಯತೆಯ ಸಂರಕ್ಷಣೆ ಅಗತ್ಯ ಇರುವಂತಹ ರಾಮ್ಸರ್ ತಾಣಗಳನ್ನ ಈ ದಾಖಲೆಗೆ ಸೇರಿಸಲಾಗುತ್ತೆ. ಅಂದ್ರೆ ಅಪಾಯಕ್ಕೆ ಒಳಗಾಗಿರುವಂತಹ ಜೌಗು ಪ್ರದೇಶಗಳು, ಮಾನವನ ಅಭಿವೃದ್ಧಿ ಚಟುವಟಿಕೆಗಳಿಂದಾಗಿ ನಿರಂತರವಾಗಿ ಶೋಷಣೆಗೆ ಒಳಪಟ್ಟಂತಹ ಜೌಗು ಪ್ರದೇಶಗಳಿಗೆ ಉತ್ತಮ ರೀತಿಯ ಸಂರಕ್ಷಣೆ ಒದಗಿಸುವಂತಹ ಕಾರ್ಯತಂತ್ರವನ್ನು ಅವಶ್ಯಕತೆ ಇರುವಂತಹ ಜೌಗು ಪ್ರದೇಶಗಳನ್ನ ಮೌಂಟ್ರಿಕ್ಸ್ ರೆಕಾರ್ಡ್ ದಾಖಲೆ ಬುಕ್ಕಿಗೆ ಸೇರಿಸಲಾಗುತ್ತೆ. 1990ರಲ್ಲಿ ಒಂದು ಮೌಂಟ್ರಿಕ್ಸ್ ಅಂತಕ್ಕಂಥ ಮೌಂಟ್ರಿ ಅಂತಕ್ಕಂಥ ನಗರ ಬರುತ್ತೆ, ಅಂದ್ರೆ ಸ್ವಿಟ್ಜರ್ಲ್ಯಾಂಡಿನ ಮೌಂಟ್ರಿಯಲ್ಲಿ ಈ ಒಂದು ಪರಿಕಲ್ಪನೆಯನ್ನ ಅಳವಡಿಸಿಕೊಳ್ಳಲಾಗುತ್ತೆ. ಆ ಒಂದು ಸ್ಥಳದ ಹೆಸರನ್ನ ಮೌಂಟ್ರಿಕ್ಸ್ ರೆಕಾರ್ಡ್ ಬುಕ್ ಅಂತಕ್ಕಂಥ ಹೆಸರಿನಿಂದ ಜಾರಿಗೆ ಬಂದಿದೆ. ಈ ಮೌಂಟ್ರಿಕ್ಸ್ ರೆಕಾರ್ಡ್ ದಾಖಲೆಯನ್ನ ಯಾವ ಒಂದು ವರ್ಷದಲ್ಲಿ ಅಳವಡಿಸಿಕೊಳ್ಳಲಾಗಿದೆ ಅಂತ ನೋಡೋದಾದ್ರೆ 1990ರಲ್ಲಿ ಸ್ವಿಟ್ಜರ್ಲ್ಯಾಂಡಿನ ಮೌಂಟ್ರಿಯಲ್ ಎಂಬಲ್ಲಿ ಇದನ್ನು ಅಳವಡಿಸಿಕೊಳ್ಳಲಾಗಿದೆ. ರಾಮ್ಸರ್ ಸಮಾವೇಶದ ಕನ್ಸರ್ವೇಷನ್ ಅಂದ್ರೆ ಇರಾನಿನ ಒಂದೇನಂತ ಈಗ ಯಾಕೆ ನಮ್ಮ ಹತ್ರ ಸುದ್ದಿಯಲ್ಲಿದೆ ಅಂತ ಬಂದ್ರೆ, ಈ ರಾಮ್ಸರ್ ಸಮಾವೇಶ ಅಂದ್ರೆ ರಾಮ್ಸರ್ ಪಟ್ಟಿಗೆ ಸೇರಿದ ಭಾರತದ 3 ಜೌಗು ಪ್ರದೇಶಗಳು ಇತ್ತೀಚೆಗೆ ಏನಪ್ಪಾ ಅಂತ ಬಂದ್ರೆ ರಾಮ್ಸರ್ ಪಟ್ಟಿಗೆ ಸೇರಿದಾವೆ. ಆ 3 ತಾಣಗಳು ಯಾವ್ಯಾವ ಅಂತ ಬಂದ್ರೆ ತಮಿಳುನಾಡಿನ ನಂಜರಾಯನ ಪಕ್ಷಿಧಾಮ ಮತ್ತು ಅದೇ ರಾಜ್ಯ ಅಂತ ಬಂದ್ರೆ ತಮಿಳುನಾಡಿನ ಕಜುವೇಲಿ ಪಕ್ಷಿಧಾಮ, ಮಧ್ಯಪ್ರದೇಶದ ತವಾ ಜಲಾಶಯ ಅಂತಕ್ಕಂಥ ಈ 3 ಜೌಗು ಪ್ರದೇಶಗಳು ರಾಮ್ಸರ್ ಸಮಾವೇಶಕ್ಕೆ ರಾಮ್ಸರ್ ಪಟ್ಟಿಗೆ ಸೇರಿದ್ರಿಂದ ಇವತ್ತು ಪ್ರಚಲಿತ ವಿಷಯವಾಗಿ ಮಾರ್ಪಟ್ಟಿದೆ. ಈ ರಾಮ್ಸರ್ ಅಂತಕ್ಕಂಥದ್ದು ಮತ್ತೊಂದ್ಸಲ ಪದೇ ಪದೇ ರಿಪೀಟ್ ಮಾಡ್ತಾ ಇದ್ದೀನಿ, ರಾಮ್ಸರ್ ಅಂತಕ್ಕಂಥ ಸ್ಥಳ ಇರಾನ್ ದೇಶದಲ್ಲಿ ಕಂಡು ಬರುತ್ತೆ. ಕ್ಯಾಸ್ಪಿಯನ್ ಸಮುದ್ರದ ಕರಾವಳಿ ತೀರದ ಜೌಗು ಪ್ರದೇಶದ ನಗರವೇ ಈ ರಾಮ್ಸರ್. 1971ರಲ್ಲಿ ಅಂಗೀಕರಿಸಲ್ಪಟ್ಟಿದ್ರೆ ಅದು ಜಾರಿಗೆ ಬಂದಿದ್ದು ಫೆಬ್ರವರಿ 2, 1975ರಲ್ಲಿ ಜಾರಿಗೆ ಬರುತ್ತೆ. ಈ ಫೆಬ್ರವರಿ 2 ಇದನ್ನ
ವಿಶ್ವ ಜೌಗು ದಿನ ಅಂತಲೂ ಕೂಡ ಆಚರಣೆ ಮಾಡಲಾಗುತ್ತೆ. ಪ್ರತಿ ವರ್ಷನೂ ಕೂಡ ಅದರ ಒಂದು ಧ್ಯೇಯವಾಕ್ಯನೂ ಕೂಡ ಬಿಡಲಾಗುತ್ತೆ. ವೆಟ್ಲ್ಯಾಂಡ್ ಅಂಡ್ ವೆಲ್ಫೇರ್ ಅಂತಕ್ಕಂಥದ್ದು, ಹ್ಯೂಮನ್ ವೆಲ್ಫೇರ್ ಅಂತಕ್ಕಂಥದ್ದು ಈ ದೇಶದ ಧ್ಯೇಯವಾಕ್ಯವಾಗಿದೆ. ಈ ರಾಮ್ಸರ್ ಅಂತಕ್ಕಂಥ ಸಮಾವೇಶದಲ್ಲಿ ಅಂದ್ರೆ ರಾಮ್ಸರ್ ಪಟ್ಟಿಗೆ ಸೇರಿದಂತಹ 3 ಜೌಗು ಪ್ರದೇಶ ಅಂತ ಬಂದ್ರೆ ಈ ತಮಿಳುನಾಡಿನಲ್ಲಿ ಒಂದು ಕಜುವೇಲಿ ಅಂತಕ್ಕಂಥ ಒಂದು ಸರೋವರವಿದೆ. ಆ ಒಂದು ಉಪ್ಪು ನೀರಿನ ಆಳವಿಲ್ಲದಂಥ ಸರೋವರ. ಅದನ್ನೇನಪ್ಪ ಅಂದ್ರೆ ಸುತ್ತಮುತ್ತಲ ಏನಪ್ಪ ಅಂದ್ರೆ ಹಲವಾರು ಪಕ್ಷಿಗಳಿಗೆ ಏನಪ್ಪ ಅಂದ್ರೆ ವಾಸನೆಲೆಯನ್ನ ಕಲ್ಪಿಸಿಕೊಟ್ಟಿದೆ. ಮಧ್ಯಪ್ರದೇಶದ ಒಂದು ತವಾ ಅಂತಕ್ಕಂಥ ಜಲಾಶಯ ಇದೆ. ಈ ತವಾ ಮತ್ತು ಡೆನ್ವಾ ಅಂತಕ್ಕಂಥ 2 ನದಿಗಳು ಸಂಗಮವಾಗುವಂತ ಸ್ಥಳವನ್ನ ನಾವು ತವಾ ಜಲಾಶಯವನ್ನ ನಿರ್ಮಾಣ ಮಾಡಲಾಗಿದೆ. ಅಂದ್ರೆ ತವಾ ಜಲಾಶಯ ತವಾ ಮತ್ತು ಡೆನ್ವಾ ಅಂತಕ್ಕಂಥ ನದಿಗಳ ಸಂಗಮವಾಗಿದ್ದರಿಂದ ಅದಕ್ಕೆ ಅಡ್ಡಲಾಗಿ ಒಂದು ಜಲಾಶಯ ನಿರ್ಮಾಣ ಮಾಡಲಾಗಿದೆ. ಅದೇ ತವಾ ಜಲಾಶಯ ಅಂತಕ್ಕಂಥದ್ದು. ಈ ತವಾ ಜಲಾಶಯದ ಒಂದು ಆ ಜೌಗು ಪ್ರದೇಶದ ಒಂದು ಭಾಗವಾಗಿರುವುದು. ಅಲ್ಲಿ ಸಾತ್ಪುರ ಹುಲಿ ಸಂರಕ್ಷಿತ ಪ್ರದೇಶ ಅಂತ ಬರುತ್ತೆ. ಅಂದ್ರೆ ಸಾತ್ಪುರ ಹುಲಿ ಸಂರಕ್ಷಿತ ಪ್ರದೇಶದ ಭಾಗವಾಗಿರುವಂತಹ ಜೌಗು ಪ್ರದೇಶ ಅದು ತವಾ ಜಲಾಶಯ ಅಂತಕ್ಕಂಥದ್ದು. ಇದು ನಿಮಗೆ ಜೌಗು ಪ್ರದೇಶ ಅಂತಕ್ಕಂಥದ್ದು ಫೆಬ್ರವರಿ 2ರಂದು ಏನಪ್ಪಾ ಅಂತ ಬಂದ್ರೆ ಈ ಜೌಗು ದಿನ ಅಂತ ಆಚರಣೆ ಮಾಡ್ತಾರೆ. 1971 ಫೆಬ್ರವರಿ 2ರಂದು ಆ ಜೌಗು ಪ್ರದೇಶದ ಸಂರಕ್ಷಣೆ ಮೇಲಿನ ಮೊಟ್ಟ ಮೊದಲ ಅಂತಾರಾಷ್ಟ್ರೀಯ ಸಮಾವೇಶ ಆಯೋಜನೆಗೊಂಡ ವರ್ಷ 1971 ಫೆಬ್ರವರಿ 2ರಂದು. ಆ ಫೆಬ್ರವರಿ 2ರ ಒಂದು ಸವಿ ನೆನಪಿಗೋಸ್ಕರವಾಗಿ ಪ್ರತಿ ವರ್ಷ ಫೆಬ್ರವರಿ 2ಅನ್ನ ವಿಶ್ವ ಜೌಗು ದಿನ ಅಂತಲೂ ಕೂಡ ಆಚರಣೆ ಮಾಡಲಾಗುತ್ತೆ. ಈ 2023ರಂದು ಪ್ರತಿ ಒಂದೊಂದು ವರ್ಷಕ್ಕೆ ಏನಪ್ಪಾ ಅಂದ್ರೆ ಒಂದೊಂದು ಥೀಮ್ ಅಂತಾರಲ್ಲ, ಅಂದ್ರೆ ಧ್ಯೇಯವಾಕ್ಯವನ್ನ ನೀಡಲಾಗುತ್ತೆ. 2023ರ ವಿಶ್ವ ಜೌಗು ಪ್ರದೇಶದ ದಿನದ ಧ್ಯೇಯವಾಕ್ಯ ಜೌಗು ಪ್ರದೇಶಗಳನ್ನ ಪುನಃ ಸ್ಥಾಪನೆ. 2024ರ ಥೀಮ್ ಜೌಗು ಪ್ರದೇಶಗಳು ಮತ್ತು ಮಾನವನ ಯೋಗಕ್ಷೇಮ ಅಂತಕ್ಕಂಥದ್ದು ಇದು ಧ್ಯೇಯವಾಕ್ಯವಾಗಿದೆ. ಪದೇ ಪದೇ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳ್ತಾನೆ ಒಂದು ದಿನದ ಧ್ಯೇಯವಾಕ್ಯ ಏನು ಅಂತಲೂ ಕೂಡ ಕೇಳಲಾಗುತ್ತೆ. ಹಾಗಾಗಿ ಪರಿಸರಕ್ಕೆ ಸಂಬಂಧಿಸಿದಂತಹ ದಿನಾಚರಣೆಗಳು ಕೂಡ ಏನಪ್ಪಾ ಅಂದ್ರೆ ನಾವು ಅಧ್ಯಯನ ಮಾಡ್ತೀವಿ. ಫೆಬ್ರವರಿ 2ಅನ್ನ ವಿಶ್ವ ಜೌಗು ದಿನ ಅಂತ ಕರಿತೀವಿ. ಮಾರ್ಚ್ 3ಅನ್ನ ವಿಶ್ವ ವನ್ಯಜೀವಿ ದಿನ ಸಂರಕ್ಷಣಾ ದಿನ. ಮಾರ್ಚ್ 20 ಗುಬ್ಬಚ್ಚಿ ದಿನ. ಮಾರ್ಚ್ 21 ಅರಣ್ಯ ದಿನ. ಮಾರ್ಚ್ 22 ವಿಶ್ವ ಜಲ ದಿನ. ಮಾರ್ಚ್ 23 ವಿಶ್ವ ಹವಾಮಾನ ಸಂರಕ್ಷಣಾ ದಿನ. ಮಾರ್ಚ್ ಕೊನೆಯ ಶನಿವಾರ ಅರ್ತ್ ಅವರ್. ಏಪ್ರಿಲ್ 22 ಭೂ ದಿನ. ಮೇ 22 ಜೀವ ವೈವಿಧ್ಯತಾ ದಿನ. ಮೇ 23 ಆಮೆ ಸಂರಕ್ಷಣಾ ದಿನ. ಜೂನ್ 5 ವಿಶ್ವ ಪರಿಸರ ದಿನ. ಜೂನ್ 8 ವಿಶ್ವ ಸಾಗರಗಳ ಸಂರಕ್ಷಣಾ ದಿನ. ಜೂನ್ 17 ಮರುಭೂಮಿಯನ್ನ ತಡೆಗಟ್ಟುವಂತಹ ದಿನ. ಹೌದಾ. ಜುಲೈ ಮೊದಲ ವಾರ ಏನಪ್ಪಾ ಅಂದ್ರ ವನ್ಯ ಸಪ್ತಾಹ ಅಂತಕ್ಕಂಥ ನೋಡ್ತೀವಿ. ಜುಲೈ 28 ನಿಸರ್ಗ ಸಂರಕ್ಷಣಾ ದಿನ. ಜುಲೈ 29 ಹುಲಿ ಸಂರಕ್ಷಿತ ದಿನ. ಜುಲೈ 31 ವನ್ಯ ಪಾಲಕರ ದಿನ. ಆಗಸ್ಟ್ 10 ವಿಶ್ವ ಸಿಂಹಗಳ ದಿನ. ಅದೇ ರೀತಿ ಆಗಸ್ಟ್ 12 ಆನೆ ಸಂರಕ್ಷಿತ ದಿನ. ಸೆಪ್ಟೆಂಬರ್ 16 ಓಝೋನ್ ಸಂರಕ್ಷಣಾ ದಿನ. ಅದೇ ರೀತಿ ಅಕ್ಟೋಬರ್ ಮೊದಲ ಸೋಮವಾರ ವಾಸನೆಲೆಗಳ ದಿನ ಅಂತ ನೋಡ್ತೀವಿ. ಹೌದಾ. ಡಿಸೆಂಬರ್ 5 ವಿಶ್ವ ಮಣ್ಣಿನ ದಿನ. ಡಿಸೆಂಬರ್ 13 ಪರ್ವತಗಳ ದಿನ ಅಂತಲೂ ಕೂಡ ಅಧ್ಯಯನ ಮಾಡ್ತೀವಿ. ಇದಕ್ಕೆ ಸಂಬಂಧಿಸಿದಂಥ ದಿನಾಚರಣೆಯ ದಿನ ಮತ್ತು ಅದರ ಧ್ಯೇಯವಾಕ್ಯನೂ ಕೂಡ ನಾವು ನೆನಪಿನಲ್ಲಿ ಇಟ್ಕೋಬೇಕಾಗುತ್ತೆ. ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ರಿಲೇಟೆಡ್ ತುಂಬ ಪ್ರಾಮುಖ್ಯತೆ ಹೊಂದಿರುವಂಥ ವಿಷಯವಾಗಿದೆ. ಹಾಗಾದ್ರೆ ಈ ರಾಮ್ಸರ್ ತಾಣ ಅಂತ ಕೇಳ್ತೀವಿ. ಅಂದ್ರೆ ರಾಮ್ಸರ್ ಪಟ್ಟಿಗೆ ಸೇರಿದ ಭಾರತದ ಜೌಗು ಪ್ರದೇಶಗಳ ಸಂಖ್ಯೆ 85. ಹೀಗಾಗಿ ಏಷ್ಯಾ ಖಂಡದಲ್ಲಿ ಅತಿ ಹೆಚ್ಚು ರಾಮ್ಸರ್ ತಾಣವನ್ನ ಹೊಂದಿರುವಂತಹ ದೇಶ ನಮ್ಮ ಭಾರತವಾಗಿದೆ. 2ನೇ ಸ್ಥಾನದಲ್ಲಿ ಚೀನಾ ಇದೆ. ಭಾರತದ ಅತಿ ದೊಡ್ಡ ರಾಮ್ಸರ್ ತಾಣ ಅಂದ್ರೆ ರಾಮ್ಸರ್ ಪಟ್ಟಿಗೆ ಸೇರಿದ ಭಾರತದ ಅತಿ ವಿಸ್ತೀರ್ಣದಲ್ಲಿ ಅತಿ ದೊಡ್ಡದಾದಂತಹ ಜೌಗು ಪ್ರದೇಶ ಪಶ್ಚಿಮ ಬಂಗಾಳದ ಸುಂದರ್ಬನ್ಸ್. ಅದೇ ರೀತಿ ರಾಮ್ಸರ್ ಪಟ್ಟಿಗೆ ಸೇರಿದ ಭಾರತದ ಅತಿ ಉದ್ದವಾದಂಥ ತರಿ ಭೂಮಿ ಅಥವಾ ಜೌಗು ಪ್ರದೇಶ ಯಾವುದು ಅಂತ ಬಂದ್ರೆ ಕೇರಳದ ವೆಂಬನಾಡ ಕೋಲು ಸರೋವರ. ಭಾರತದಲ್ಲಿ ರಾಮ್ಸರ್ ಪಟ್ಟಿಗೆ ಸೇರಿದ ಮಾನವ ನಿರ್ಮಿತ ಜೌಗು ಪ್ರದೇಶ ಭೋಜ್ ವೆಟ್ಲ್ಯಾಂಡ್ ಅಂದ್ರೆ ಮಧ್ಯಪ್ರದೇಶ ಅಂತಕ್ಕಂಥ ಸಾರುಸ್ಕ್ರೇನ್ ಅಂತಕ್ಕಂಥ ಪಕ್ಷಿ ಕಂಡು ಬರುತ್ತೆ. ಭಾರತ ರಾಮ್ಸರ್ ಪಟ್ಟಿಗೆ ಸೇರಿದ ಭಾರತದ ಅತಿ ಚಿಕ್ಕದಾದಂತಹ ಜೌಗು ಪ್ರದೇಶ ಹಿಮಾಚಲ ಪ್ರದೇಶದ ರೇಣುಕಾ ಜೌಗು ಪ್ರದೇಶ ಅಂತಕ್ಕಂಥ ರೇಣುಕಾ ಸಾಗರ ಜೌಗು ಪ್ರದೇಶ.
ಆದ್ರೆ ವಿಶ್ವದ ಅತಿ ದೊಡ್ಡ ರಾಮ್ಸರ್ ತಾಣ ಯಾವುದು ಅಂತ ಕೇಳಿದ್ರೆ ದಕ್ಷಿಣ ಅಮೆರಿಕದ ಪಂತನಾಲ್ ಅಂತಕ್ಕಂತಹ ಜೌಗು ಪ್ರದೇಶ. ಹಾಗಾದ್ರೆ 1982 ಫೆಬ್ರವರಿ 2ರಂದು ರಾಮ್ಸರ್ ಸಮಾವೇಶ, ರಾಮ್ಸರ್ ಒಪ್ಪಂದಕ್ಕೆ ಅನುಮೋದಿಸಿದಂತ ಭಾರತ ರಾಮ್ಸರ್ ಪಟ್ಟಿಗೆ ಸೇರಿದ ಭಾರತದ ಮೊದಲ ಜೌಗು ಪ್ರದೇಶ ಚಿಲ್ಕಾ ಸರೋವರ ಅಂತ ಬರುತ್ತೆ. ನೋಡ್ರಿ, ಈ ಚಿಲ್ಕಾ ಸರೋವರ ಒಡಿಸ್ಸಾ ರಾಜ್ಯದಲ್ಲಿ ಕಂಡು ಬರುತ್ತೆ. ನಾಲ್ಬನ್ ಪಕ್ಷಿಧಾಮ ಕೂಡ ಕಂಡು ಬರುತ್ತೆ. ಅಲ್ಲಿ ಇರುವಾಡಿ ಡಾಲ್ಫಿನ್ಗಳು ಕಂಡು ಬರುತ್ತವೆ. ಚಿಲ್ಕಾ ಸರೋವರ ಉಪ್ಪು ನೀರಿನಿಂದ ಅಥವಾ ಲವಣಯುಕ್ತ ನೀರಿನಿಂದ ಕೂಡಿರುವಂತಹ ಭಾರತದ ಅತಿ ದೊಡ್ಡ ಸರೋವರವಾಗಿದೆ. ಕಿವೋಲಾಡಿಯೋ ಘಾನ ಅಂತಕ್ಕಂಥದ್ದು ರಾಜಸ್ಥಾನದಲ್ಲಿ ಕಂಡು ಬರುತ್ತೆ. ವಲಸೆ ಪ್ರಭೇದಗಳಿಗೆ ವಾಸನೆಲೆಯನ್ನ ಕಲ್ಪಿಸಿಕೊಟ್ಟಿದೆ. ಗಂಭೀರ ಮತ್ತು ಭಾಂಗಾಂಗ ಅಂತಕ್ಕಂಥ ನದಿಗಳು ಸಂಗಮವಾಗುವಂತ ಸ್ಥಳ ಕಿವೋಲಾಡಿಯೋ ಘಾನ ಜೌಗು ಪ್ರದೇಶ ರಾಮ್ಸರ್ ಪಟ್ಟಿಗೆ ಸೇರಿದ ಭಾರತದ ಮೊದಲ ಜೌಗು ಪ್ರದೇಶಗಳಾಗಿವೆ. ಹಾಗಾದ್ರೆ ಭಾರತದಲ್ಲಿ ರಾಮ್ಸರ್ ಪಟ್ಟಿಗೆ ಸೇರಿದ ಭಾರತದ ಅತಿ ಹೆಚ್ಚು ಅಂದ್ರೆ ಯಾವ ರಾಜ್ಯವು ರಾಮ್ಸರ್ ಪಟ್ಟಿಗೆ ಅತಿ ಹೆಚ್ಚು ಜೌಗು ಪ್ರದೇಶಗಳನ್ನ ಸೇರ್ಪಡೆಗೊಂಡಿದ್ದಾವಂತ ಬಂದ್ರೆ ತಮಿಳುನಾಡಿನಲ್ಲಿ 18 ಜೌಗು ಪ್ರದೇಶಗಳು ರಾಮ್ಸರ್ ಪಟ್ಟಿಗೆ ಸೇರಿದಂತಹ ಜೌಗು ಪ್ರದೇಶಗಳಾಗಿದ್ದಾವೆ. ಅದರ ನಂತರ ಸ್ಥಾನದಲ್ಲಿ 2ನೇ ಸ್ಥಾನದಲ್ಲಿ ಉತ್ತರ ಪ್ರದೇಶ ರಾಜ್ಯದಲ್ಲಿ 10 ಜೌಗು ಪ್ರದೇಶಗಳು ರಾಮ್ಸರ್ ತಾಣಕ್ಕೆ ಸೇರಿದಾವೆ. ಹಾಗಾಗಿ ಇಡೀ ವಿಶ್ವದಲ್ಲಿ ಯುನೈಟೆಡ್ ಕಿಂಗ್ಡಮ್ಸ್ ಅಂತಕ್ಕಂಥ 179 ಜೌಗು ಪ್ರದೇಶಗಳು ರಾಮ್ಸರ್ ಪಟ್ಟಿಗೆ ಸೇರಿದಾವೆ. ಆದರೆ ಮುಂದೆ ಈಗ ನಮ್ಮ ಸುದ್ದಿಯಲ್ಲಿ ಬರ್ತವೆ ಕರ್ನಾಟಕದ ಒಂದು ಜೌಗು ಪ್ರದೇಶ ಅಥವಾ ಕರ್ನಾಟಕದಲ್ಲಿ ರಾಮ್ಸರ್ ತಾಣಗಳು ಅಂತ ಬರ್ತವೆ. ಅಂದ್ರೆ ಇವತ್ತು ಕರ್ನಾಟಕ ಭೌಗೋಳಿಕವಾಗಿ ವಿಸ್ತೀರ್ಣ ಎಷ್ಟಿದೆ ಅಂತ ಬಂದ್ರೆ 1,91,791 ಚದರ ಕಿಲೋಮೀಟರ್ ಅಷ್ಟು ಕರ್ನಾಟಕದ ಒಟ್ಟು ವಿಸ್ತೀರ್ಣ ಇದೆ. ದೇಶದ ಒಟ್ಟು ವಿಸ್ತೀರ್ಣದಲ್ಲಿ 5.83ರಷ್ಟು ಕರ್ನಾಟಕದ ವಿಸ್ತೀರ್ಣದ ಪಾಲನ್ನು ಹೊಂದಿದೆ. ಭಾರತದ ಅರಣ್ಯ ಸಮೀಕ್ಷೆಯ ಪ್ರಕಾರ ಕರ್ನಾಟಕದಲ್ಲಿ 40,649.30 ಚದರ ಕಿಲೋಮೀಟರ್ ಅಷ್ಟು ಕರ್ನಾಟಕದ ವಿಸ್ತೀರ್ಣವನ್ನು ಹೊಂದಿದೆ. ಭಾರತದ ಒಟ್ಟು ವಿಸ್ತೀರ್ಣದಲ್ಲಿ 20.21% ಅಷ್ಟು ಅರಣ್ಯದ ವಿಸ್ತೀರ್ಣದ ಪಾಲನ್ನು ಕೂಡ ಕರ್ನಾಟಕ ಹೊಂದಿದೆ. ಇಡೀ ವಿಶ್ವದ 36 ಜೀವ ವೈವಿಧ್ಯತೆಯ ಮಹಾಕೇಂದ್ರಗಳು ಅಥವಾ ಬಿಸಿ ತಾಣಗಳಲ್ಲಿ ಒಂದಾದಂಥ ಪಶ್ಚಿಮ ಘಟ್ಟದ 60% ಅಂದ್ರೆ ಪ್ರತಿಶತ 60ರಷ್ಟು ಕರ್ನಾಟಕದಲ್ಲಿ ಕೂಡ ಅದರ ಒಂದು ಹೊಂದಿದೆ. ಅಂದ್ರೆ ಪಶ್ಚಿಮ ಘಟ್ಟದ ಒಟ್ಟು ವಿಸ್ತೀರ್ಣದಲ್ಲಿ ಪ್ರತಿಶತ 60ರಷ್ಟು ಭಾಗ ಕರ್ನಾಟಕದಲ್ಲಿ ಕೂಡ ಹೊಂದಿದೆ. 2020-23ನೇ ಸಾಲಿನಲ್ಲಿ ಆನೆ ಗಣತಿಯಲ್ಲಿ ಇಡೀ ಭಾರತದಲ್ಲಿ ಅತಿ ಹೆಚ್ಚು ಆನೆಗಳನ್ನ ಕಂಡು ಬರುವಂತ ರಾಜ್ಯ ನಮ್ಮ ಕರ್ನಾಟಕ. ಸುಮಾರು 6,395 ಆನೆಗಳು ಕರ್ನಾಟಕದಲ್ಲಿ ಕಂಡು ಬರ್ತವೆ. 2ನೇ ಅತಿ ಹೆಚ್ಚು ಹುಲಿಗಳನ್ನ ಕಂಡು ಬರೋದು ಕೂಡ ಕರ್ನಾಟಕದಲ್ಲಿ. ಅಂದ್ರೆ 2022ರ ವರದಿಯ ಪ್ರಕಾರ 563 ಹುಲಿಗಳು ಕೂಡ ಕರ್ನಾಟಕದಲ್ಲಿ ಕಂಡು ಬರುತ್ತವೆ. ಹೌದಾ, 5 ರಾಷ್ಟ್ರೀಯ ಉದ್ಯಾನವನಗಳು, 5 ಹುಲಿ ಸಂರಕ್ಷಿತ ಪ್ರದೇಶಗಳು, 5 ಹುಲಿ ಸಂರಕ್ಷಿತ ಪ್ರದೇಶಗಳನ್ನ ಒಳಗೊಂಡಂತೆ 36 ವನ್ಯಜೀವಿ ಧಾಮಗಳು, 17 ಸಂರಕ್ಷಿತ ಪ್ರದೇಶಗಳು, 1 ಸಮುದಾಯ ಸಂರಕ್ಷಿತ ಪ್ರದೇಶಗಳು ಕೂಡ ಕಂಡು ಬರುತ್ತವೆ. ಇಂಥ ವಿಶಾಲವಾದಂತಹ ಜೀವ ವೈವಿಧ್ಯತೆ ಹೊಂದಿರುವಂತಹ ಕರ್ನಾಟಕದಲ್ಲಿಯೂ ಕೂಡ 4 ಪ್ರದೇಶಗಳು ರಾಮ್ಸರ್ ಪಟ್ಟಿಗೆ ಸೇರಿದಾವೆ. ಅಂದ್ರೆ ರಾಮ್ಸರ್ ಪಟ್ಟಿಗೆ ಸೇರಿದ ಕರ್ನಾಟಕದ ಜೌಗು ಪ್ರದೇಶಗಳ ಸಂಖ್ಯೆ 4 ಬರುತ್ತೆ. 1 ರಂಗನತಿಟ್ಟು, ಅದೇ ರೀತಿ ಅಂಕಸಮುದ್ರ, ಮಾಗಡಿ ಕೆರೆ, ಅಘನಾಸಿನಿ ಅಂತಕ್ಕಂತಹ ಸಂರಕ್ಷಿತ ಪ್ರದೇಶವು ಕೂಡ ರಾಮ್ಸರ್ ಪಟ್ಟಿಗೆ ಸೇರಿದೆ. ಕರ್ನಾಟಕದಿಂದ ರಾಮ್ಸರ್ ಪಟ್ಟಿಗೆ ಸೇರಿದ ತಾಣಗಳ ಬಗ್ಗೆ ನಾವು ಅಧ್ಯಯನ ಮಾಡೋಣ. ಮಂಡ್ಯದ ರಂಗನತಿಟ್ಟು ಅಂತ ಬರುತ್ತೆ. ರಂಗನತಿಟ್ಟು ಪಕ್ಷಿಧಾಮ ಅಂದ್ರೆ ಹಲವಾರು ವರ್ಷಗಳಿಂದಲೂ ಕೂಡ ರಾಮ್ಸರ್ ತಾಣದಕ್ಕೆ ಪಟ್ಟಿಗೆ ಸೇರಬೇಕಾದಂತ ಎಲ್ಲಾ ಅರ್ಹತೆಗಳನ್ನು ಹೊಂದಿರುವಂತಹ ರಂಗನತಿಟ್ಟು ಬಹಳ ವರ್ಷಗಳ ನಂತರ ಅಂತ ಬಂದ್ರೆ 2022 ಆಗಸ್ಟ್ ತಿಂಗಳಲ್ಲಿ ರಂಗನತಿಟ್ಟನ್ನು ಕೂಡ ರಾಮ್ಸರ್ ಪಟ್ಟಿಗೆ ಕೂಡ ಸೇರಿಸಲಾಗುತ್ತೆ. ಹಲವಾರು ಏನಂತ ಬಂದ್ರೆ ಸುಮಾರು 300ಕ್ಕೂ ಹೆಚ್ಚಿನ ಪಕ್ಷಿ ಪ್ರಭೇದಗಳಿಗೆ ವಾಸನೆಲೆಯನ್ನು ಕಲ್ಪಿಸಿರುವಂತಹ ರಂಗನತಿಟ್ಟು ಪಕ್ಷಿಧಾಮ ಕರ್ನಾಟಕದಲ್ಲಿ ಅತಿ ದೊಡ್ಡದಾದಂತಹ ಪಕ್ಷಿಧಾಮಗಳಲ್ಲಿ ಕೂಡ ಒಂದಾಗಿರುವಂತಹ ರಂಗನತಿಟ್ಟು ಪಕ್ಷಿಧಾಮ ಮಂಡ್ಯ ಜಿಲ್ಲೆಯಲ್ಲಿ ಕಂಡು ಬರುತ್ತೆ. ಪ್ರಶ್ನೆನ ಕೇಳಿದ್ರೆ ಕರ್ನಾಟಕದಲ್ಲಿ ರಾಮ್ಸರ್ ಪಟ್ಟಿಗೆ ಸೇರಿದ ಕರ್ನಾಟಕದ ಮೊದಲ ಜೌಗು ಪ್ರದೇಶ ರಂಗನತಿಟ್ಟು, ಅದು ಕಂಡು ಬರುವಂತ ಜಿಲ್ಲೆ ಮಂಡ್ಯ ಜಿಲ್ಲೆಯಲ್ಲಿ ಕಂಡು ಬರುತ್ತೆ.
ಎರಡನೇದು ಬರುತ್ತೆ ಅಂಕ ಸಮುದ್ರ ಪಕ್ಷಿ ಸಂರಕ್ಷಣಾ ಮೀಸಲು ಪ್ರದೇಶ ಅಂತಕ್ಕಂಥದ್ದು. ಇದು ವಿಜಯನಗರ ಅಂದ್ರೆ ವಿಜಯನಗರ ಅಂತಕ್ಕಂಥ ವಿಜಯನಗರ ಜಿಲ್ಲೆಯಲ್ಲಿ ಕಂಡು ಬರುತ್ತೆ. ಅಂದ್ರೆ ವಿಜಯನಗರ ಜಿಲ್ಲೆಯಲ್ಲಿ ಕಂಡು ಬರುತ್ತಾ ಈ ನೀರು ಹಕ್ಕಿಗಳು ಬರ್ತಾವಲ್ಲ, ಆ ನೀರು ಹಕ್ಕಿಗಳ ಸಂತಾನೋತ್ಪತ್ತಿ ಮತ್ತು ಆ ನೀರು ಹಕ್ಕಿಗಳ ಮರಿಗಳ ವಾಸನೆಲೆ ಮತ್ತು ಪಾಲನೆಯ ಕೇಂದ್ರವಾಗಿದೆ. ಅದೇ ರೀತಿ ಅಂತ ಬಂದ್ರೆ ಇದು ಒಂದು ಪಾಯಿಂಟೆಡ್ ಒಂದು ಕೊಕ್ಕರೆ ಅಂತ ಬರುತ್ತೆ. ಒಂದು ಪಾಯಿಂಟೆಡ್ ಕೊಕ್ಕರೆ ಮತ್ತು ಕಪ್ಪು ತೆಲೆಯ ಐಬಿಸ್ ಜೈವಿಕ ಭೌಗೋಳಿಕದಲ್ಲಿ 1%, 11 ಅಲ್ಲ 1%ಗಿಂತಲೂ ಕೂಡ ಹೆಚ್ಚು ಜನಸಂದಣಿಯನ್ನು ಹೊಂದಿರುವುದು ಅಂಕ ಸಮುದ್ರ ಪಕ್ಷಿ ಸಂರಕ್ಷಣಾ ಮೀಸಲು ಪ್ರದೇಶ. ಈ ಅಂಕ ಸಮುದ್ರ ಪಕ್ಷಿ ಸಂರಕ್ಷಣಾ ಮೀಸಲು ಪ್ರದೇಶ ವಿಜಯನಗರ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಅದೇ ರೀತಿ ಕರ್ನಾಟಕದಲ್ಲಿ ಮತ್ತೊಂದು ಒಂದು ಜೌಗು ಪ್ರದೇಶ ಬರುತ್ತೆ, ಮಾಗಡಿ ಕೆರೆ ಅಂತಕ್ಕಂಥ. ಇದು ಮಾನವ ನಿರ್ಮಿತವಾದಂತಹ ಜೌಗು ಪ್ರದೇಶವಾಗಿದ್ದು, ಮಾಗಡಿ ಕೆರೆ ಗದಗ ಜಿಲ್ಲೆಯ ಸಿರಹಟ್ಟಿ ತಾಲೂಕಿನ ಮಾನವ ನಿರ್ಮಿತ ಜೌಗು ಪ್ರದೇಶ. ಸುಮಾರು 50 ಹೆಕ್ಟರ್ ಪ್ರದೇಶವನ್ನ ಮಳೆ ನೀರಿದೆಯಲ್ಲ, ಆ ಮಳೆ ನೀರನ್ನ ಸಂರಕ್ಷಿಸಲು ಆ ಉದ್ದೇಶದಿಂದ ಸ್ಥಾಪನೆ ಮಾಡಲಾಗಿತ್ತು. ಮುಂದೆ ಇಲ್ಲಿ ಮಾಗಡಿ ಕೆರೆಯಲ್ಲಿ ಸುಮಾರು ಏನಂತ ಬಂದ್ರೆ 100ಕ್ಕೂ ಹೆಚ್ಚಿನ ಒಂದು ಪಕ್ಷಿ ಪ್ರಭೇದಗಳು ಇಲ್ಲಿ ನೆಲೆಸ್ತವೆ. ಅಲ್ಲಿ ಒಂದು ಬಾರ್ ಹೆಡೆಡ್ ಹೆಬ್ಬಾತುಗಳು ಅಂದ್ರೆ ಅನ್ಸರ್ ಇಂಡಿಕಸ್ ಅಂತಕ್ಕಂತಹ ಒಂದು ಪಕ್ಷಿಗಳು ಅತಿ ದೊಡ್ಡ ಮೈದಾನಗಳಲ್ಲಿ ಕೂಡ ಇದೊಂದು ಕೂಡ ಒಂದಾಗಿದೆ. ಅಲ್ಲಿ ವಾಟರ್ ಪೌಲಿಗೆ ಮತ್ತು ಅನೇಕ ಜಲಚರ ಜೀವಿಗಳಿಗೆ ವಾಸನೆಲೆಯ ಜೊತೆಗೆ ಸಂತಾನೋತ್ಪತ್ತಿಯ ಕೇಂದ್ರವಾಗಿ ಮಾರ್ಪಟ್ಟಿದೆ. ಅದು ಮಾಗಡಿ ಕೆರೆ ಸಂರಕ್ಷಣೆ ಮೀಸಲು ಪ್ರದೇಶ. ಈ ಪ್ರದೇಶವು ಕೂಡ ರಾಮ್ಸರ್ ತಾಣಕ್ಕೂ ಕೂಡ ಭಾಗವಾಗಿದೆ. ಇನ್ನೊಂದು ಬರುತ್ತೆ ಅಘನಾಸಿನಿ ನದಿ ಮುಖಜ ಪ್ರದೇಶ ಅಥವಾ ಅಳಿವೆ ಪ್ರದೇಶ ಅಂತ ಬರುತ್ತೆ. ಅಘನಾಸಿನಿ ಅಂದ್ರೆ ಪಶ್ಚಿಮಕ್ಕೆ ಹರಿಯುವಂತ ನದಿಗಳು ಅಳಿವೆ ಪ್ರದೇಶವನ್ನ ಸೃಷ್ಟಿ ಮಾಡ್ತವೆ. ಆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಧಿಕ ಪ್ರವಾಹವನ್ನ ಸಂಭವಿಸ್ತಾ ಇತ್ತು. ಆ ಅಪಾಯವನ್ನ ತಗ್ಗಿಸುವುದು ಆ ಜೌಗು ಪ್ರದೇಶದ ಒಂದು ಪ್ರಮುಖ ಪ್ರಾಮುಖ್ಯತೆಯನ್ನು ಪಡೆದಿದೆ. ಅಲ್ಲಿ ಜೀವ ವೈವಿಧ್ಯತೆ ಸಂರಕ್ಷಣೆಗಾಗಿ ಜೀವನೋಪಾಯದ ಬೆಂಬಲವಾದ ಸೇರಿದಂತೆ ಅನೇಕ ವಿವಿಧಮಯವಾದಂತಹ ಪರಿಸರ ವ್ಯವಸ್ಥೆಯ ಸೇವೆ ಕೂಡ ಒದಗಿಸ್ತಾ ಇದೆ. ಯಾವುದು ಅಂತ ಬಂದ್ರೆ ಕರ್ನಾಟಕದ ಒಂದು ಜೌಗು ಪ್ರದೇಶ ಅಘನಾಸಿನಿ ಅಂತಕ್ಕಂಥದ್ದು. ಇಲ್ಲಿ ನೋಡ್ರಿ, ಅಘನಾಸಿನಿ ಪಕ್ಷಿಧಾಮಕ್ಕೆ ಸಂಬಂಧಿಸಿದಂತೆ ಈ ಒಂದು ಜೌಗು ಪ್ರದೇಶಗಳಿಗೆ ಸಂಬಂಧಿಸಿದಂತಹ ಮತ್ತು ರಾಮ್ಸರ್ ಪಟ್ಟಿಗೆ ಸೇರಿದಂತಹ ಜೌಗು ಪ್ರದೇಶದ ಪ್ರಾಮುಖ್ಯತೆಗಳು ಹಾಗೂ ರಾಮ್ಸರ್ ಪಟ್ಟಿಗೆ ಸೇರಿದ ರಾಮ್ಸರ್ ಸಮಾವೇಶದ ಉದ್ದೇಶ ಮತ್ತು ಆ ರಾಮ್ಸರ್ ಪಟ್ಟಿಗೆ ಸೇರಿದಂತಹ ಕರ್ನಾಟಕದ ಜೌಗು ಪ್ರದೇಶಗಳ ಬಗ್ಗೆನೂ ಕೂಡ ನಾವು ಚರ್ಚೆ ಮಾಡಿದ್ದೀವಿ. ಈ ಒಂದು ಪರಿಕಲ್ಪನೆಯನ್ನ ಅದನ್ನ ನೋಟ್ಸ್ ರೀತಿಯಾಗಿ ಮತ್ತೆ ಇದನ್ನ ಏನ್ ಮಾಡ್ರಿ ಅಂತ ಬಂದ್ರೆ ಆದಷ್ಟು ನಿಮ್ಮ ಸ್ನೇಹಿತರಿಗೆ ಇದನ್ನ ಶೇರ್ ಮಾಡ್ರಿ, ಸಂಪರ್ಕಿಸಿ. ಅದನ್ನ ಈ ಒಂದು ವಿಷಯವು ಕೂಡ ಅತ್ಯಂತ ತುಂಬಾ ಉಪಯುಕ್ತವಾದಂತಹ ಮಾಹಿತಿ ಆಗಿದ್ರಿಂದ ಸಿಲೆಬಸ್ ಅನುಗುಣವಾದಂತಹ ಒಂದು ತರಗತಿ ಕೂಡ ಪ್ರೇರಣಾ ಅಕಾಡೆಮಿಯಲ್ಲಿ ಅದ್ಭುತವಾದಂತಹ ರಿಸೋರ್ಸ್ ಪರ್ಸನ್ಸ್ ಕೂಡ ಬರ್ತಾ ಇದ್ದಾರೆ. ಅದನ್ನ ಏನ್ ಮಾಡ್ರಿ, ಫಾಲೋ ಅಪ್ ಮಾಡ್ರಿ. ಈ ಒಂದು ಪ್ರೇರಣಾ ಅಕಾಡೆಮಿಯ ಯೂಟ್ಯೂಬ್ ಚಾನಲ್ ಅನ್ನ ಫಾಲೋ ಅಪ್ ಮಾಡ್ರಿ, ನಿರಂತರವಾಗಿ ಸಂಪರ್ಕದಲ್ಲಿರ್ರಿ. ಆದಷ್ಟು ನಿಮ್ಮ ಒಂದು ಕಂಡಂತ ಕನಸು ಆ ಒಂದು ಬೇಗ ಆ ಪರೀಕ್ಷೆಯಲ್ಲಿ ಏನಪ್ಪಾ ಅಂದ್ರೆ ಉತ್ತೀರ್ಣರಾಗಿ ಸರ್ಕಾರಿ ಹುದ್ದೆಯಲ್ಲಿ ನೀವು ಕೂಡ ಅಲಂಕರಿಸ್ರಿ ಅಂತ ಆ ಭಗವಂತನ ಹತ್ರ ಪ್ರಾರ್ಥಿಸುತ್ತಾ ನನ್ನ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭಾರತ್, ಮೇರಾ ಭಾರತ್ ಮಹಾನ್ ಹೈ. ಧನ್ಯವಾದಗಳೊಂದಿಗೆ ಮತ್ತೊಂದು ತರಗತಿಯೊಂದಿಗೆ ಮತ್ತೆ ನಾನು ಭೇಟಿಯಾಗುವೆ.